ಎಲ್ರಿಗೂ ನಮಸ್ತೆ. ನಿನ್ನೆ ದಿನ ಹೊಯ್ಸಳರ ಅರ್ಧ ಭಾಗ ಮಾತ್ರ ತಿಳ್ಕೊಂಡಿದೀವಿ. ಅದು ಎರಡನೇ ಬಲ್ಲಾಳನವರೆಗೂ ತಿಳ್ಕೊಂಡಿದೀವಿ. ಅವನ ನಂತರ ಬಂದಂತ ಅವನ ಮಗ ಎರಡನೇ ನರಸಿಂಹನ ಸೈನಿಕ ಸಾಧನಗಳೇನು, ಅವನ ರಾಜಕೀಯ ಇತಿಹಾಸ ಏನು ಅಂತ ಇವತ್ತು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಓಕೆನಾ. ಎರಡನೇ ನರಸಿಂಹ ಕ್ರಿಸ್ತಪೂರ್ವ 1220 1235 ಅಧಿಕಾರಕ್ಕೆ ಬಂದಂತ ಈತ, ಇವನು ಅಧಿಕಾರಕ್ಕೆ ಬಂದ ತಕ್ಷಣವೇ ಶೇವುಣರ ಮನೆತನದ ಮಹಾದೇವನ ಇವನ ಮೇಲೆ ದಾಳಿ ಮಾಡ್ತಾನ. ಇವನ ದಾಳಿಯನ್ನು ಹಿಮ್ಮೆಟ್ಟಿಸಿದಂತ ಎರಡನೇ ನರಸಿಂಹ ಚೋಳರ ರಾಜ ಮುಮ್ಮಡಿ ಚೋಳನನ್ನು ಸಿಂಹಾಸನದ ಮೇಲೆ ಕೂರಿಸುವ ಪ್ರಯತ್ನದಲ್ಲಿರ್ತಾನ. ಅದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಪಾಂಡ್ಯರ ಸುಂದರರಾಜನನ್ನು ಕೂಡ ಸೋಲಿಸುವಂತ ಕಾರ್ಯ ಮಾಡ್ತಾನ. ಈ ಚೋಳರಿಗೂ ಎರಡನೇ ನರಸಿಂಹನಿಗೆ ಏನ್ ಸಂಬಂಧ ಅಂತ ಕೇಳಿದಾಗ, ಎರಡನೇ ನರಸಿಂಹ ಚೋಳರ ಕುಲುತ್ತುಂಗ ಚೋಳನ ನಡುವೆ ಒಳ್ಳೆ ಬಾಂಧವ್ಯ ಇರ್ತೈತೆ, ಅಂದ್ರೆ ಸ್ನೇಹ ಸಂಬಂಧ ಬೆಳ್ಕೊಂಡಿರ್ತೈತೆ. ಈ ಸ್ನೇಹ ಸಂಬಂಧ ಉಳಿಸಿಕೊಳ್ಳುವಕ್ಕೋಸ್ಕರ ಕುಲುತ್ತುಂಗ ಚೋಳ ಮರಣ ಹೊಂದಿದ ತಕ್ಷಣ ಅವನ ಮಗ ಮೂರನೇ ಮುಮ್ಮಡಿ ಚೋಳನನ್ನು ಸಿಂಹಾಸನದ ಮೇಲೆ ಕೂರಿಸುವ ಜವಾಬ್ದಾರಿ ಎರಡನೇ ನರಸಿಂಹನಿಗೆ ಬರ್ತದೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಪಾಂಡ್ಯರ ಸುಂದರ ರಾಜನನ್ನು ಕೂಡ ಸೋಲಿಸುವಂತ ಕಾರ್ಯ ಮಾಡ್ತಾನೆ. ಎರಡನೇ ನರಸಿಂಹ ಸೋಲಿಸುವುದಲ್ಲದೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದುಕೊಂಡಿದ್ದಲ್ಲದೆ ಅಂದರೆ ಸುಂದರ ರಾಜನನ್ನು ಸೋಲಿಸಿದ ಸ್ಮರಣಾರ್ಥವಾಗಿ ರಾಮೇಶ್ವರದವರೆಗೆ ಹೋಗಿ ವಿಜಯ ಸ್ತಂಭವನ್ನು ನಿರ್ಮಿಸಿದಂತ ವ್ಯಕ್ತಿ ಎರಡನೇ ನರಸಿಂಹ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು. ಈ ಸಾಮ್ರಾಜ್ಯ ವಿಸ್ತರಣೆಯು ತಮಿಳುನಾಡಿನತ್ತ ಸಾಗಿ ತಮಿಳುನಾಡಿನಲ್ಲಿರ್ತಕ್ಕಂಥ ಕಣ್ಣನೂರನ್ನು ಗೆದ್ದುಕೊಂಡು ಉಪರಾಜಧಾನಿಯಾಗಿ ಮಾಡ್ಕೊಳ್ತಾನ. ವೆರಿ ಇಂಪಾರ್ಟೆಂಟ್ ಅಂತ ನೆನಪಿರ್ಬೇಕು. ಹೊಯ್ಸಳರ ಸಾಮ್ರಾಜ್ಯದಾಗ ಯಾವ ಒಂದು ಪ್ರದೇಶಕ್ಕೆ ರಾಜಧಾನಿ ವರ್ಗಾವಣೆ ಮಾಡ್ದ, ಎಲ್ಲಿಂದ ಎಲ್ಲಿಗೆ ವರ್ಗಾವಣೆ ಮಾಡ್ದ ಅಂತ ವೆರಿ ಇಂಪಾರ್ಟೆಂಟ್ ನೆನ್ಪಿಡ್ಬೇಕು, ಮರಿಬಾರ್ದ. 4 ರಿಂದ 5 ರಾಜಧಾನಿಗಳಾಗ್ತಾವ ಇವರ ಒಂದು ಸಾಮ್ರಾಜ್ಯದಾಗ. ಮೊದಲ ರಾಜಧಾನಿ ಸೊಸೆ ಊರು ಆದ್ರೆ ಆ ಸೊಸೆ ಊರಿನಿಂದ ಹಳೆಬೀಡಿಗೆ ರಾಜಧಾನಿ ವರ್ಗಾವಣೆ ಮಾಡಿದ್ರು ವಿನಯಾದಿತ್ಯ. ಆ ಹಳೆಬೀಡಿನಿಂದ ಬೇಲೂರಿಗೆ ತಾತ್ಕಾಲಿಕವಾಗಿ ರಾಜಧಾನಿ ವರ್ಗಾವಣೆ ಮಾಡಿದರು ಎರೆಯಂಗ ನಂತರ ಬಂದಂತ 1ನೇ ಬಲ್ಲಾಳನು ಸಂಪೂರ್ಣವಾಗಿ ಬೇಲೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಹಳೆಬೀಡನ್ನು ಉಪರಾಜಧಾನಿಯಾಗಿ ಮಾಡ್ಕೊಳ್ತಾನ. ಓಕೆನಾ, ನೆನ್ಪಿರ್ಬೇಕು. ಅವನ ನಂತರ ಬಂದ 2ನೇ ಬಲ್ಲಾಳ ಬೇಲೂರಿನಿಂದ ಲಕ್ಕುಂಡಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾನ. ಓಕೆನಾ. ಅವನ ನಂತರ ಬಂದಂತ ಅವನ ಮಗ ಲಕ್ಕುಂಡಿಯಿಂದ ಕಣ್ಣನೂರನ್ನು ಉಪರಾಜಧಾನಿಯಾಗಿ ಮಾಡ್ಕೊಳ್ತಾನ. ಓಕೆನಾ. ಈ ರೀತಿಯಾದಂತ ರಾಜಧಾನಿ ವರ್ಗಾವಣೆಗಳಿಗೆ ಸಂಬಂಧಪಟ್ಟಂತ ಒಂದು ಪಾಯಿಂಟ್ ಏನಿರ್ತಲ್ಲ, ವೆರಿ ಇಂಪಾರ್ಟೆಂಟ್ ಅನ್ನಿಸ್ತಾವ, ಮರಿಬಾರ್ದು. ಓಕೆನಾ, ನೆನಪಿರ್ಲಿ. ತಮಿಳುನಾಡಿನ ಕಣ್ಣನೂರನ್ನು ಗೆದ್ದುಕೊಂಡು ಉಪರಾಜಧಾನಿಯಾಗಿ ಮಾಡಿಕೊಂಡಂತ ಹೊಯ್ಸಳರ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ನರಸಿಂಹ. ಇವನಿಗೆ ಇದ್ದಂತ ಬಿರುದುಗಳು ಗಮನಿಸಿದ್ರೆ ಅಂದ್ರೆ ಎರಡನೇ ನರಸಿಂಹನ ಕಾಲದಲ್ಲಿ ರಾಜಕೀಯ ಇತಿಹಾಸಕ್ಕಿಂತ ಸಾಹಿತ್ಯಾತ್ಮಕ ಇತಿಹಾಸ ಬೆಳೆದಿದ್ದೇ ಹೆಚ್ಚು. ಹಂಗಾಗಿ ಹಲವಾರು ಇತಿಹಾಸಕಾರರಿಗೆ ಆಶ್ರಯ ನೀಡಿದಂತ ವ್ಯಕ್ತಿ ಎರಡನೇ ನರಸಿಂಹ ಅಂತ ನೋಡ್ತೀವಿ. ಹಂಗಾಗಿ ಇವನಿಗೆ ಬಂದಂತ ಬಿರುದು ಏನಪ್ಪಾ ಅಂತ ಕೇಳಿದ್ರೆ ಸರ್ವಜ್ಞ, ಸಾಹಿತ್ಯ ರತ್ನಾಕರ ಎಂಬ ಬಿರುದುಗಳನ್ನು ಹೊಂದಿದಂತ ಹೊಯ್ಸಳರ ದೊರೆ ಯಾರು ಅಂತ ಕೇಳಿದ್ರೆ ಎರಡನೇ ನರಸಿಂಹ ಅಂತೇಳಿ ಬರೀಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಇವನ ನಂತರ ಬಂದಂತ ಎರಡನೇ ಸೋಮೇಶ್ವರ. ಓಕೆನಾ. ಎರಡನೇ ಸೋಮೇಶ್ವರ ನರಸಿಂಹನ ಮಗ. ಇವನು ಅಧಿಕಾರಕ್ಕೆ ಬಂದ ತಕ್ಷಣನೇ ಶೇವುಣರ ನಡುವೆ ಇವನ ನಡುವೆ ಒಂದು ಸಂಘರ್ಷಗಳು ಉಂಟಾತವ. ಅವು ಏನೇ ಸಂಘರ್ಷಗಳಿರ್ಲಿ, ಇವನು ಅಸಮರ್ಥ ದೊರೆ ಆಗಿರ್ತಾನ, ಎಲ್ಲರಿಂದ ಸೋದಂತ ವ್ಯಕ್ತಿ. ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಇವನ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಆಗುವುದಿಲ್ಲ ಅನ್ನುವಂಥದ್ದು. ಓಕೆನಾ. ಸಾಮ್ರಾಜ್ಯ ವಿಸ್ತರಣೆ ಆಗುವುದಿಲ್ಲ. ಈ ತನ್ನ ಸಾಮ್ರಾಜ್ಯವನ್ನು ಇಬ್ಬಾಗ ಮಾಡ್ತಾನ. ಎರಡನೇ ಸೋಮೇಶ್ವರ ಹೊಯ್ಸಳರ ಸಾಮ್ರಾಜ್ಯವನ್ನು ಇಬ್ಬಾಗ ಮಾಡ್ತಾನ, ಅಥವಾ ಇವನ ಕಾಲದಲ್ಲಿ ಇಬ್ಬಾಗವಾಯಿತು ಅಂತ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ. ಇಬ್ಬಾಗವಾಯಿತಲ್ಲದೆ ಆ ಕಣ್ಣನೂರನ್ನು ಸಂಪೂರ್ಣವಾಗಿ ರಾಜಧಾನಿಯಾಗಿ ಮಾಡ್ಕೊಂಡಂತ ವ್ಯಕ್ತಿ ಎರಡನೇ ಸೋಮೇಶ್ವರ ಅಂತ ನೋಡ್ತೀವಿ. ಉಪರಾಜಧಾನಿಯಾಗಿ ಮಾಡ್ಕೊಂಡ ವ್ಯಕ್ತಿ ಎರಡನೇ ನರಸಿಂಹ ಆದರೆ ರಾಜಧಾನಿಯಾಗಿ ಮಾಡ್ಕೊಂಡಂತ ವ್ಯಕ್ತಿ ಅವನ ಮಗ ಎರಡನೇ ಸೋಮೇಶ್ವರ. ರಾಜಧಾನಿ ಮಾಡ್ಕೊಂಡ ತಕ್ಷಣನೇ 2 ಭಾಗವಾಗುತ್ತದೆ ಹೊಯ್ಸಳರ ಸಾಮ್ರಾಜ್ಯ. 2 ಭಾಗ ಮಾಡಿದವರು ಅಂತ ಕೇಳಿದ್ರೆ ಎರಡನೇ ನರಸಿಂಹನ ಮಕ್ಕಳು, ಎರಡನೇ ಸೋಮೇಶ್ವರನ ಮಕ್ಕಳಾದಂತ ರಾಮನಾಥ ಮತ್ತು 3ನೇ ನರಸಿಂಹ. ಇವರು ಹೊಯ್ಸಳ ಸಾಮ್ರಾಜ್ಯವನ್ನು 2 ಇಬ್ಬಾಗ ಮಾಡಿ ರಾಮನಾಥ ತಮಿಳುನಾಡಿನ ಪ್ರದೇಶಗಳನ್ನು ಆಳ್ವಿಕೆ ಮಾಡಿದರೆ, 3ನೇ ನರಸಿಂಹ ಕರ್ನಾಟಕದ ಪ್ರದೇಶಗಳನ್ನು ಆಳ್ವಿಕೆ ಮಾಡ್ತಾನ. ಈ ರೀತಿ 2 ಇಬ್ಬಾಗ ಮಾಡಿ ಹೊಯ್ಸಳ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾರ. ಆಳ್ವಿಕೆ ಮಾಡಿದಾಗ ರಾಮನಾಥನು ಒಂದು ದುರುದ್ದೇಶವಿಟ್ಟುಕೊಂಡು, ಅಂದ್ರೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ದುರುದ್ದೇಶದಿಂದ ತಮ್ಮನಾದಂತ 3ನೇ ನರಸಿಂಹನ ಮೇಲೆ ದಾಳಿ ಮಾಡ್ತಾನ. ಆರ್ಕಾಟ್ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕದ ಪ್ರದೇಶಗಳನ್ನು
ಎಲ್ಲಾ ರೀತಿಯ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ರಾಮನಾಥನು ಮೂರನೇ ನರಸಿಂಹನ ಮೇಲೆ ದಾಳಿ ಮಾಡ್ತಾನೆ. ಈ ದಾಳಿಯನ್ನು ಮೂರನೇ ನರಸಿಂಹ ಸಮರ್ಥವಾಗಿ ಹಿಮ್ಮೆಟ್ಟಿಸುವುದಲ್ಲದೆ ರಾಮನಾಥನನ್ನು ಸೋಲಿಸಿ ಇವನಿಗೆ ಒಂದು ರೋಗ ಇರ್ತದೆ, ರೋಗದಿಂದ ಮರಣ ಒಪ್ತಾನ. ಮರಣ ಒಪ್ಪಿದಾಗ ಇವನ ಮಗ ಮೂರನೇ ಬಲ್ಲಾಳ ಅಧಿಕಾರಕ್ಕೆ ಬರ್ತಾನ. ನೆನಪಿರ್ಬೇಕು, ಓಕೆನಾ. ಮೂರನೇ ಬಲ್ಲಾಳ ವೆರಿ ಇಂಪಾರ್ಟೆಂಟ್. ವಿಷ್ಣುವರ್ಧನ ಎಷ್ಟು ಇಂಪಾರ್ಟೆಂಟು, ಎರಡನೇ ಬಲ್ಲಾಳ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎರಡನೇ ಬಲ್ಲಾಳ ನಂತರ ಮೂರನೇ ಬಲ್ಲಾಳನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ, ಓಕೆನಾ. ಮೂರನೇ ನರಸಿಂಹನ ನಂತರ ಅಧಿಕಾರಕ್ಕೆ ಬಂದಂತಹ ಮೂರನೇ ಬಲ್ಲಾಳ ಅಧಿಕಾರಕ್ಕೆ ಬಂದ ತಕ್ಷಣವೇ ಚಿಕ್ಕಪ್ಪನಾದ ರಾಮನಾಥನ ಮಗ ವಿಶ್ವನಾಥ ಇಬ್ಬರು ಕೂಡಿ ಮೂರನೇ ಬಲ್ಲಾಳ ಮೇಲೆ ದಾಳಿ ಮಾಡ್ತಾರೆ. ಈ ದಾಳಿಯನ್ನು ಸಮರ್ಥವಾಗಿ ಎದುರಿಸಿ ಯಶಸ್ವಿಗೊಂಡಂತ ವ್ಯಕ್ತಿ ಮೂರನೇ ಬಲ್ಲಾಳ. ಇವನು ಅಧಿಕಾರಕ್ಕೆ 1291ರಿಂದ 1343ರವರೆಗೆ ಆಳ್ವಿಕೆ ಮಾಡ್ತಾನ. ಹೊಯ್ಸಳರ ಕಟ್ಟ ಕಡೆಯ ದೊರೆ, ನೆನಪಿರ್ಬೇಕು. ಹೊಯ್ಸಳರ ಸಂತತಿಯ ಕೊನೆಯ ದೊರೆ ಯಾರು ಅಂತ ಕೇಳಿದ್ರೆ ಮೂರನೇ ಬಲ್ಲಾಳ ಅಂತ ನೋಡ್ತೀವಿ, ಓಕೆನಾ. ಇವನ ಮೇಲೆ ಸೇವಣರು ದಾಳಿ ಮಾಡ್ತಾರ. ಸೇವಣರ ದಾಳಿಯನ್ನು ಇವನು ತನ್ನ ಸೇನಾಧಿಪತಿಯಾದ ಸೋಮೆ ದಂಡನಾಯಕನೊಂದಿಗೆ ಎದುರಿಸಿ ಸೋಲಿಸುವಂತ ಕೆಲಸ ಮಾಡ್ತಾನ. ಈ ಸಣ್ಣ ಪುಟ್ಟ ಜಗಳಗಳ ನಡುವೆ ಆಳ್ವಿಕೆಯನ್ನು ಸ್ಥಾಪಿಸಿ ಸಾಮ್ರಾಜ್ಯ ವಿಸ್ತರಣೆ ಮಾಡುವಲ್ಲಿ ಮೂರನೇ ಬಲ್ಲಾಳ ಯಶಸ್ವಿಗೊಂಡಂತ ವ್ಯಕ್ತಿ. ಆದರೆ ವೆರಿ ಇಂಪಾರ್ಟೆಂಟ್, ಮೂರನೇ ಬಲ್ಲಾಳನ ಆಸ್ಥಾನಕ್ಕೆ ಉತ್ತರ ಭಾರತದಿಂದ ಒಂದು ಅಪಘಾತ ಕಾದಿತ್ತು ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು. ಕ್ರಿಸ್ತಶಕ 1311ರಲ್ಲಿ ದೆಹಲಿ ಸುಲ್ತಾನರ ವ್ಯಕ್ತಿಯಾದಂತ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ ಕ್ರಿಸ್ತಶಕ 1311ರಲ್ಲಿ ವಾರಂಗಲ್ ಮತ್ತು ದಕ್ಷಿಣ ಪ್ರದೇಶಗಳಾದ ವಾರಂಗಲ್ ಮತ್ತು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡ್ತಾನ. ವಾರಂಗಲದ ಕಾಕತೀಯರ ಪ್ರತಾಪರುದ್ರನು ಸೋಲಿಸುವುದಲ್ಲದೆ ದ್ವಾರ ಸಮುದ್ರಕ್ಕೂ ಮುತ್ತಿಗೆ ಹಾಕ್ತಾನ. ದ್ವಾರ ಸಮುದ್ರದಲ್ಲಿ ಮೂರನೇ ಬಲ್ಲಾಳ ಇರುವುದಿಲ್ಲ, ಓಕೆನಾ. ಈ ಸಮಯದಲ್ಲಿ ದ್ವಾರ ಸಮುದ್ರವನ್ನು ಮುತ್ತಿಗೆ ಹಾಕಿದಂತ ಮಲ್ಲಿಕಾಫರನು ಇದನ್ನು ತಿಳಿದಂತ ಮೂರನೇ ಬಲ್ಲಾಳ ತಮಿಳುನಾಡಿನ ಕಣ್ಣಾನೂರಿನಿಂದ ಡೈರೆಕ್ಟ್ ದ್ವಾರ ಸಮುದ್ರಕ್ಕೆ ಬಂದು ಮಲ್ಲಿಕಾಫರನಿಗೆ ಅಪಾರ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಮರು ಕಳಿಸ್ತಾನ ಅನ್ನುವಂಥದ್ದು. ಯಾವುದೇ ರೀತಿ ಯುದ್ಧ ಮಾಡದೆ ವಾಪಸ್ ಕಳಿಸ್ತಾನ ಅನ್ನುವಂಥದ್ದು, ಓಕೆನಾ. ನೆಕ್ಸ್ಟ್, ಕ್ರಿಸ್ತಶಕ 1326ರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್, ಇಷ್ಟೇ ಅಲ್ಲದೆ ಅಲಾವುದ್ದೀನ್ ಖಿಲ್ಜಿ ಆದ ನಂತರ ಸುಮ್ಮನಿರದೆ ಅಲಾವುದ್ದೀನ್ ಖಿಲ್ಜಿ ಮರಣದ ನಂತರ ಅಥವಾ ಖಿಲ್ಜಿ ಮನೆತನದ ನಂತರ ಬಂದಂತ ತುಗ್ಲಕ್ ಮನೆತನ ಮಹಮ್ಮದ್ ಬಿನ್ ತುಗ್ಲಕ್ ಕ್ರಿಸ್ತಶಕ 1326ರಲ್ಲಿ ಮೂರನೇ ಬಲ್ಲಾಳನ ಮೇಲೆ ದಾಳಿ ಮಾಡಲು ಕಾರಣ ಏನು ಅಂತ ಕೇಳಿದ್ರೆ, ಮಹಮ್ಮದ್ ಬಿನ್ ತುಗ್ಲಕ್ನ ದಂಡನಾಯಕ ಅಥವಾ ಮಾಂಡಲಿಕನಾಗಿ ದಕ್ಷಿಣದ ಪ್ರಾಂತ್ಯಾಧಿಕಾರಿಯಾಗಿ ನೇಮಕಗೊಂಡಂತವನು ಬಹಾವುದ್ದೀನ್. ನೆನಪಿರ್ಬೇಕು, ಬಹಾವುದ್ದೀನ್ ಇವನು ದಕ್ಷಿಣ ಪ್ರದೇಶಗಳಿಗೆ ಪ್ರಾಂತ್ಯಾಧಿಕಾರಿಯಾಗಿ ದೆಹಲಿ ಸುಲ್ತಾನರ ಪರವಾಗಿ ನೇಮಕಗೊಂಡಿರ್ತಾನ. ಇವನು ನಂತರ ಮಹಮ್ಮದ್ ಬಿನ್ ತುಗ್ಲಕ್ಕನ ಮೇಲೆ ಎದುರು ಬೀಳ್ತಾನ. ಇದನ್ನು ಮನಗಂಡಂತ ಮಹಮ್ಮದ್ ಬಿನ್ ತುಗ್ಲಕ್ ಬಹಾವುದ್ದೀನ್ ಮೇಲೆ ದಾಳಿ ಮಾಡ್ತಾನೆ. ಬಹಾವುದ್ದೀನ್ ಮೇಲೆ ದಾಳಿ ಮಾಡಿ ಇದನ್ನು ತಡ್ಕೊಳ್ಳಾದಂತ ಬಹಾವುದ್ದೀನ್ ಮೂರನೇ ಬಲ್ಲಾಳನ ಆಸ್ಥಾನದಲ್ಲಿ ಆಶ್ರಯ ಪಡಿತಾನ. ಇದು ಗೊತ್ತಾಗಿ ಮಹಮ್ಮದ್ ಬಿನ್ ತುಗ್ಲಕ್ ಮೂರನೇ ಬಲ್ಲಾಳನ ಮೇಲೆ ದಾಳಿ ಮಾಡ್ತಾನೆ. ಮೂರನೇ ಬಲ್ಲಾಳನ ಮೇಲೆ ದಾಳಿ ಮಾಡಿದ ಕಾರಣ ತಿಳಿದಂತ ಮೂರನೇ ಬಲ್ಲಾಳ ಇವನೊಂದಿಗೆ ಯುದ್ಧವನ್ನು ಮಾಡಲು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಅವನ ದೊಡ್ಡ ಸೈನ್ಯ ಇರ್ತೈತೆ, ಆ ಸೈನ್ಯಕ್ಕೆ ಎದುರಾಗಿ ಯುದ್ಧ ಮಾಡಲು ಮೂರನೇ ಬಲ್ಲಾಳಿಗೆ ಆಗುವುದಿಲ್ಲ. ಹಂಗಾಗಿ ಬಹಾವುದ್ದೀನನ್ನು ಮೊಹಮ್ಮದ್ ಬಿನ್ ತುಗ್ಲಕನಿಗೆ ಒಪ್ಪಿಸಿ ಒಂದು ದಾಳಿಯಿಂದ ನಾನು ಪಾರಾದೆ ಎಂಬ ಒಂದು ಸಂತೋಷದಿಂದ ಕಂಚಿಗೆ ಹೋಗಿ ಒಂದು ಅಭಿಷೇಕ ಮಾಡಿಸ್ತಾನ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು, ಓಕೆನಾ. ಈ ರೀತಿಯಾದಂತ ಉತ್ತರದ ದೆಹಲಿ ಸುಲ್ತಾನರೊಂದಿಗೆ ಒಂದು ಸಂಘರ್ಷ ಹೊಂದಿದ್ದ ಮೂರನೇ ಬಲ್ಲಾಳ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು, ಓಕೆನಾ. ನೆಕ್ಸ್ಟ್, ಈ ದಾಳಿಯನ್ನು ಹಿಮ್ಮಟ್ಟಿದ ತಕ್ಷಣವೇ, ಅಂದ್ರೆ ಈ ದಾಳಿಯನ್ನು ನಿವಾರಣೆ ಮಾಡಿದ ತಕ್ಷಣವೇ ಕಂಪ್ಲಿಯ ಬಳಿ ತುಂಗಭದ್ರಾ ನದಿ ತಡದಲ್ಲಿ ಒಂದು ಹೊಸ ನಗರ ಕಟ್ಟಿಸ್ತಾನ. ಹೊಸ ನಗರವನ್ನು ಕಟ್ಟಿಸಿ ತನ್ನ ಮಗ ವಿರೂಪಾಕ್ಷ, ನೆನಪಿರ್ಬೇಕು, ಮೂರನೇ ಬಲ್ಲಾಳ ಮಗ ವಿರೂಪಾಕ್ಷನಿಗೆ ಪಟ್ಟಾಭಿಷೇಕ ಮಾಡ್ತಾನ. ಪಟ್ಟಾಭಿಷೇಕದ ನೆನಪಿಗಾಗಿ ಅಥವಾ ವಿಜಯದ ಸ್ಮರಣಾರ್ಥವಾಗಿ ಆ ನಗರಕ್ಕೆ ವಿಜಯನಗರ ಎಂಬ ಹೆಸರಿಡ್ತಾನ. ನೆನಪಿರ್ಬೇಕು, ಮೂರನೇ ಬಲ್ಲಾಳ ಕ್ರಿಸ್ತಶಕ 1339ರಲ್ಲಿ ತುಂಗಭದ್ರಾ ನದಿ ದಡದಲ್ಲಿ ಕಂಪ್ಲಿಯ ಬಳಿ
ತುಂಗಭದ್ರಾ ನದಿ ದಡದಲ್ಲಿ ಒಂದು ಹೊಸ ನಗರ ಕಟ್ಟಿಸ್ತಾನ. ನಗರ ಕಟ್ಟಿಸಿ ತನ್ನ ಮಗ ವಿರೂಪಾಕ್ಷನನ್ನು ಆ ನಗರದ ಅಂದ್ರೆ ಅಲ್ಲಿ ಪಟ್ಟಾಭಿಷೇಕ ಮಾಡ್ತಾನ. ಪಟ್ಟಾಭಿಷೇಕ ಮಾಡಿದ್ದಲ್ಲದೆ ವಿಜಯದ ಸ್ಮರಣಾರ್ಥವಾಗಿ ಆ ನಗರಕ್ಕೆ ವಿಜಯನಗರ ಎಂಬ ಹೆಸರಿಟ್ಟಂತ ವ್ಯಕ್ತಿ 3ನೇ ಬಲ್ಲಾಳ, ಮರಿಬಾರ್ದು. ಕೊನೆಯ ಕಾಲದಲ್ಲಿ ಅಂದ್ರೆ 3ನೇ ಬಲ್ಲಾಳನ ಕೊನೆಯ ಕಾಲದಲ್ಲಿ ಕೊನೆಯ ದಾಳಿ ಮಧುರೈನ ಗಿಯಾಸುದ್ದೀನನ ಮೇಲೆ ಮಾಡ್ತಾನ ಅನ್ನುವಂಥದ್ದು. ಯಾವ ರೀತಿ ಮಾಡ್ತಾನ, ಕಾರಣ ಏನಾಗಿತ್ತು ದಾಳಿ ಮಾಡಕ ಅಂತ ನೋಡಿದಾಗ, ಈ ಮಹಮ್ಮದಿಯರ ದಾಳಿ ದಕ್ಷಿಣ ಭಾರತಕ್ಕೆ ಅಲ್ಲಿಗೆ ಕಡಿಮೆ ಆಗಿತ್ತು. ಒಂದು ಪ್ರಾಂತ್ಯಾಧಿಕಾರಿ ಆಗಿ ಮಾಡಿಕೊಂಡಿದ್ರು, ಮಧುರೈಯನ್ನು ಗೆದ್ದುಕೊಂಡಿದ್ರು. ಮಧುರೈಗೆ ಗಿಯಾಸುದ್ದೀನನ್ನು ನೇಮಕ ಮಾಡಿದ್ರು. ಯಾರು? ದೆಹಲಿ ಸುಲ್ತಾನರು, ಮಹಮ್ಮದಿಯರು ಅಂತ ಕರಿತೀವಿ ಅವರನ್ನು. ಆ ಗಿಯಾಸುದ್ದೀನ್ ತನ್ನ ಸಾಮ್ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಾರವಾದ ಕಿರುಕುಳ ಕೊಡ್ತಿದ್ದ. ಇದನ್ನು ಸಹಿಸಲಾರದಂತ 3ನೇ ಬಲ್ಲಾಳ ಹಿಂದೂಗಳಿಗೆ ಕಿರುಕುಳ ಕೊಡಬಾರ್ದು ಅಂತೇಳಿ ಗಿಯಾಸುದ್ದೀನ್ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಸೋಲಿಸ್ತಾನೆ. ಸೋಲಿಸಿದ್ರು ಅವನ್ನ ಹಂಗೆ ಗಳಿಸ್ತಾನ. ಇದನ್ನು ಸದುಪಯೋಗ ಪಡಿಸಿಕೊಂಡಂತ ಗಿಯಾಸುದ್ದೀನ್ ಮರು ಆಕ್ರಮಣ ಮಾಡಿ 3ನೇ ಬಲ್ಲಾಳನ ಮೇಲೆ ಮರು ಆಕ್ರಮಣ ಮಾಡಿ 3ನೇ ಬಲ್ಲಾಳನನ್ನು ಸೋಲಿಸುವುದಲ್ಲದೆ ಕೊಲೆ ಮಾಡುವುದಲ್ಲದೆ ಅವನನ್ನು ಕೊಂದು ಚರ್ಮ ಸುಲಿದು ಮಧುರೈ ಕೋಟೆಯ ಮೇಲೆ ನೇತು ಹಾಕ್ತಾನ. ಒಂದು ದ್ರಾವಣ ಇತ್ತ ದ್ರಾವವನ್ನು ಅವನ ಒಂದು ಶರೀರಕ್ಕೆ ಸವರಿ ಮಧುರೈ ಕೋಟೆ ಮೇಲೆ ನೇಣು ಹಾಕ್ತಾನಂತೆ. ಒಂದು ದಾರುಣವಾಗಿ 3ನೇ ಬಲ್ಲಾಳನನ್ನು ಗಿಯಾಸುದ್ದೀನ್ ಕೊಲೆ ಮಾಡ್ತಾನ ಅನ್ನುವಂಥದ್ದು. ಈ ಒಂದು ಬರ್ಬರ ಸಾವಿನ ಮೂಲಕ ಹೊಯ್ಸಳ ಸಾಮ್ರಾಜ್ಯ ಅಂತ್ಯ ಆಯಿತು ಅಂತೇಳಿ ನಾವು ನೋಡ್ತೀವಿ. ಈ ರೀತಿ ಇಲ್ಲಿಗೆ 3ನೇ ಬಲ್ಲಾಳನೇ ಕೊನೆಯ ದೊರೆ. ಅವನ ಸಾವಿನ ಮೂಲಕ ಹೊಯ್ಸಳರ ಸಾಮ್ರಾಜ್ಯ ಕೊನೆ ಆಯಿತು ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್, ಹೊಯ್ಸಳ ಸಾಮ್ರಾಜ್ಯದ ಆಡಳಿತ ಯಾವ ರೀತಿ ಇತ್ತು ಅಂತ ನಾವು ನೋಡಿದಾಗ, ಹೊಯ್ಸಳದ ಸಾಮ್ರಾಜ್ಯ ಉತ್ತರದಲ್ಲಿ ತುಂಗಭದ್ರಾ ತೀರದಿಂದ ದಕ್ಷಿಣದ ಕಾವೇರಿ ನದಿಗೆ, ಪೂರ್ವದ ಕಂಚಿಯಿಂದ ಪಶ್ಚಿಮದ ಅರಬ್ಬಿ ಸಮುದ್ರದವರೆಗೂ ಇವರ ಆಡಳಿತ ವಿಸ್ತರಣೆಗೊಂಡಿತ್ತು ಅಥವಾ ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು ಅಂತೇಳಿ ಗಮನಿಸ್ತೀವಿ. ಈ ಆಡಳಿತದ ಪ್ರಧಾನವಾದ ವ್ಯಕ್ತಿ ರಾಜನೇ ಆಗಿರ್ತಾನ. ಅವನ ರಾಜನ ನೇಮಕ ಅಂದ್ರೆ ರಾಜನ ಒಂದು ಸಹಾಯಕ್ಕಾಗಿ ಮಂತ್ರಿ ಪರಿಷತ್ ಇರ್ತದೆ. ವಿಶೇಷವಾಗಿ ಗಮನಿಸಬೇಕು, ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಪಂಚ ಪ್ರಧಾನ ಸಮಿತಿ ಅಂತ ಕರಿತೀವಿ. ಪಂಚ ಪ್ರಧಾನ ಸಮಿತಿ ನೋಡ್ತಿದ್ವಿ ನಾವು. ಈ ಪಂಚ ಪ್ರಧಾನ ಸಮಿತಿ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ, ರಾಜನ ಒಂದು ವಿಶೇಷವಾದ ಕಾರ್ಯಗಳಿಗೆ ಸಹಾಯ ಮಾಡ್ತಕ್ಕಂಥ ಹುದ್ದೆಗಳಿವು. ಪಂಚ ಪ್ರಧಾನ ಸಮಿತಿ ಯಾವ ಒಂದು ಸಾಮ್ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇತ್ತು ಅಂತ ಕೇಳಿದ್ರೆ ಹೊಯ್ಸಳ ಸಾಮ್ರಾಜ್ಯದಲ್ಲಿತ್ತು ಅಂತೇಳಿ ಬರೀಬೇಕು. ಓಕೆನಾ. ಅಂತ ಹುದ್ದೆಗಳು ಯಾವಂತ ನೋಡೋಣ. ಸಂಧಿ ವಿಗ್ರಹಿಕ ಅಥವಾ ಅದನ್ನ ವಿದೇಶಾಂಗ ಮಂತ್ರಿ ಅಂತ ಕರಿತೀವಿ. ನೆನ್ಪಿಡ್ಬೇಕು, ಪ್ರತಿಯೊಂದು ರಾಜನ ಒಂದು ದಾಳಿಯಲ್ಲಿ ಈ ಸಂಧಿ ವಿಗ್ರಹಿಕ ಸಹಾಯ ಮಾಡಿದ ನೋಡ್ತೀವಿ ನಾವು. ಪ್ರಸಿದ್ಧ ವಿದೇಶಾಂಗ ಮಂತ್ರಿ ಅಂತಾನೆ ಕರೆಸಿಕೊಳ್ಳುವ ಪೋಚಿಮಯ್ಯ, ಅಮಿತಯ್ಯ, ಗೋಪನಂದಿ, ಈ ರೀತಿ ಗೋಪನಯ್ಯ ಈ ರೀತಿ ವಿದೇಶಾಂಗ ಮಂತ್ರಿಗಳು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಇರ್ತಾರೆ ಅಂತ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ. ಸ್ತ್ರೀಕರಣ ಅಧಿಕಾರಿ ಕಂದಾಯ ಇಲಾಖೆಯ ಮುಖ್ಯಸ್ಥ, ನೆನಪಿರ್ಬೇಕು. ಸ್ತ್ರೀಕರಣ ಅಧಿಕಾರಿ ಕಂದಾಯ ಇಲಾಖೆಯ ಮುಖ್ಯಸ್ಥ. ಹಿರಿಯ ಭಂಡಾರಿ ಖಜಾನೆ ಅಧಿಕಾರಿ. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಖಜಾನೆಯನ್ನು ನೋಡಿಕೊಳ್ತಕ್ಕಂಥ ಅಧಿಕಾರಿಗೆ ಹಿರಿಯ ಭಂಡಾರಿ ಅಂತ ಕರಿತೀವಿ. ಸೇನಾಪತಿ ಕಾಮನ್ ಆಗಿ ಸೈನ್ಯದ ಮುಖ್ಯಸ್ಥ ಆಗಿರ್ತಾನಂತ. ಮಹಾಪಸಾಯತ್ ಇದೊಂದು ಹುದ್ದೆ, ಇದು ನ್ಯಾಯಾಧೀಶ ಅಂತ ಕರೀತಾರಂತೆ. ಈ ರೀತಿಯಾದ ಪಂಚ ಪ್ರಧಾನ ಸಮಿತಿ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಓಕೆನಾ. ಈ ಹೊಯ್ಸಳರು ತಮ್ಮ ರಾಜ್ಯದ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯವನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಿದ್ರು ಅಂತ ನೋಡ್ತೀವಿ. ರಾಜ್ಯದ ಕೆಳಗ ಪ್ರಾಂತ್ಯದ ಕೆಳಗ ನಾಡದ ಕೆಳಗ ಗ್ರಾಮ. ಈ ಗ್ರಾಮಗಳಿಗೆ ನಾಡುಗಳಿಗೆ ಅವರದೇ ಆದಂತಹ ಒಂದು ಅಧಿಕಾರಿಯನ್ನು ನೇಮಕ ಮಾಡಿರ್ತಾರ ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಬನ್ನಿ, ಇವರ ಸಾಮಾಜಿಕ ಸ್ಥಿತಿ ಹೇಗಿತ್ತು. ಹೊಯ್ಸಳರ ಸಾಮಾಜಿಕ ಸ್ಥಿತಿ ಉತ್ತಮವಾಗಿತ್ತು ಅಂತ ಗಮನಿಸ್ತೀವಿ. ಸ್ತ್ರೀಯರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ರು. ಸ್ತ್ರೀಯರು ಒಂದು ರಾಜಕೀಯ ಇತಿಹಾಸದಲ್ಲಿ ಭಾಗವಹಿಸಿದ್ರು. ಪ್ರತಿಯೊಂದು ದಾಳಿಯಲ್ಲಿ ರಾಜನ ಪರವಹಿಸಿ ಭಾಗವಹಿಸಿದ್ರು ಅಂತೇಳಿ ಗಮನಿಸ್ತೀವಿ. ಮತ್ತೆ ಆಮೇಲೆ ಪ್ರಾಂತ್ಯಾಧಿಕಾರಿಯಾಗಿ ನೇಮಕಗೊಂಡಿದ್ರು ಅಂತ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ. ಕೇತಳದೇವಿ ಆಗಿರ್ಬೋದು, ಉಮಾದೇವಿ, ಈ ಸಾಮ್ರಾಜ್ಯದ ಪ್ರಸಿದ್ಧ ರಾಣಿಯರು ಇವರು. ಹಲವಾರು ಪ್ರಾಂತ್ಯಗಳಿಗೆ ಪ್ರಾಂತ್ಯಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಆಮೇಲೆ ಹಲವಾರು ದೇವಾಲಯಗಳು, ಹಲವಾರು ಸ್ಮಾರಕಗಳು ಸ್ವತಂತ್ರವಾಗಿತ್ತು. ಸ್ತ್ರೀಯರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಕೊಟ್ಟಿದ್ರು ಇವರ ಒಂದು ಸಾಮ್ರಾಜ್ಯದಲ್ಲಿ ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಇವರ ಸಾಮ್ರಾಜ್ಯದಲ್ಲಿ ಶಿಕ್ಷಣಕ್ಕಾಗಿ ಹಲವಾರು ಯಾವ ರೀತಿಯ ಒಂದು ವಿಷಯಗಳು ಇದ್ವು ಅಂತ ಗಮನಿಸಿದಾಗ 4 ವೇದಗಳಿದ್ವು, ಉಪನಿಷತ್ತುಗಳಿದ್ವು, ಖಗೋಳಶಾಸ್ತ್ರ, ಮೀಮಾಂಸ,
ಗಣಿತದ ಅಧ್ಯಯನ ಇವರ ಒಂದು ಸಾಮ್ರಾಜ್ಯದಲ್ಲಿದ್ದು ಎಲ್ಲ ರೀತಿಯಾದಂಥ ವಿಷಯಗಳನ್ನು ಕಲಿಬಹುದಾಗಿತ್ತು ಅಂತ ಹೇಳಿ. ಓಕೆನಾ. ಸತಿ ಸಹಗಮನ ಪದ್ಧತಿ ಕೂಡ ಅಸ್ತಿತ್ವದಲ್ಲಿತ್ತು. ಗಂಡ ಸತ್ತ ಮೇಲೆ ಗಂಡನೊಂದಿಗೆ ಚಿತೆಯಲ್ಲಿ ಭಸ್ಮವಾಗುವುದನ್ನು ಸತಿ ಸಹಗಮನ ಪದ್ಧತಿ ಅಂತ ಕರಿತೀವಿ. ಆ ಪದ್ಧತಿ ಕೂಡ ಇವರ ಸಾಮ್ರಾಜ್ಯದಲ್ಲಿ ರೂಢಿಯಲ್ಲಿತ್ತು ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಇವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಕಾಮನ್ ಆಗಿ ಎಲ್ಲ ಸಾಮ್ರಾಜ್ಯದಲ್ಲಿ ಇದ್ದಂತೆ ವ್ಯವಸಾಯ ಇವರ ಒಂದು ಮುಖ್ಯ ಕಸುಬಾಗಿತ್ತು. ಏನೆಲ್ಲ ಬೆಳೀತಿದ್ರು? ಏಲಕ್ಕಿ, ಮೆಣಸು, ಅಡಿಕೆ, ತೆಂಗು, ಕಬ್ಬು, ಭತ್ತ ಹೆಚ್ಚಾಗಿ ಬೆಳೀತಿದ್ರು ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಓಕೆನಾ. ಇವರ ಒಂದು ಸಾಮ್ರಾಜ್ಯದಲ್ಲಿ ಪ್ರಮುಖ ವ್ಯಾಪಾರ ಕೇಂದ್ರಗಳು ಕೂಡ ಇದ್ವು. ಬೇಲೂರು, ಹಳೆಬೀಡು, ಅಸಂದಿ, ಅರಸೀಕೆರೆ, ಮಸಳೆ, ಬೆಳಗೋಳ, ಬಳ್ಳಿಗಾವಿ ಇವು ಹೊಯ್ಸಳರ ಸಾಮ್ರಾಜ್ಯದ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ವು ಅಂತನ್ನುವಂಥದ್ದು. ವ್ಯಾಪಾರ ಕೇಂದ್ರಗಳಾಗಿದ್ದು ದೇಶೀಯವಾಗಿ ವ್ಯಾಪಾರ ಸಂಪರ್ಕ ಹೊಂದಿದ್ರು, ವಿದೇಶೀಯವಾಗಿ ವ್ಯಾಪಾರ ಸಂಪರ್ಕ ಹೊಂದಿದ್ರು. ದೇಶೀಯವಾಗಿ ಯಾವ ನಗರಗಳೊಂದಿಗೆ ಸಂಪರ್ಕ ಹೊಂದಿದ್ರು ಅಥವಾ ಯಾವ ರಾಜ ಮನೆತನಗಳೊಂದಿಗೆ ಸಂಪರ್ಕ ಹೊಂದಿದ್ರು ಅಂತೇಳಿ ನೋಡಿದಾಗ ಉತ್ತರದ ಮಾಳ್ವ, ಕಳಿಂಗ, ಚೋಳ, ಪಾಂಡ್ಯರೊಂದಿಗೆ ಈ ದೇಶೀಯವಾಗಿ ಇವರು ವ್ಯಾಪಾರ ಸಂಪರ್ಕ ಇತ್ತು ಅಂತೇಳಿ ನಾವು ನೋಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ವಿದೇಶೀಯವಾಗಿ ಗಮನಿಸಿದಾಗ ಪರ್ಷಿಯಾ ದೇಶದೊಂದಿಗೆ ವ್ಯಾಪಾರ ಸಂಪರ್ಕವಿತ್ತು, ಬರ್ಮಾದೊಂದಿಗೆ ಇತ್ತು, ಮಲಯ, ಪರ್ಷಿಯಾ ದ್ವೀಪಗಳೊಡನೆ ಇವರ ಒಂದು ವ್ಯಾಪಾರ ಸಂಪರ್ಕ ಏರ್ಪಟ್ಟಿತ್ತು ಅಂತೇಳಿ ನಾವು ಗಮನಿಸ್ತೀವಿ. ಯಾಕಂದ್ರೆ ಈ ರೀತಿ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿ ಒಳ್ಳೆಯ ರೀತಿಯಿಂದ ಇತ್ತು ಅಂತೇಳಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಧಾರ್ಮಿಕ ಸ್ಥಿತಿ ಹೇಗಿತ್ತು? ನಾನು ಆಗ್ಲೂ ಹೇಳ್ದಂಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಜೈನ ಧರ್ಮ, ವೈಷ್ಣವ ಧರ್ಮ, ವೈದಿಕ ಧರ್ಮ ತಮ್ಮದಾದರೆ ಜೈನ ಧರ್ಮ, ವೈಷ್ಣವ ಧರ್ಮಕ್ಕೆ ಇವರು ಆಶ್ರಯ ಕೊಟ್ಟಿದ್ರು. ಜೈನ ಧರ್ಮ ಅಂದ್ರೆ ಯಾವ ರೀತಿ ಇವರ ಸಾಮ್ರಾಜ್ಯದಲ್ಲಿ ಪ್ರಭಾವ ಬೀರಿತ್ತು ಅಂತೇಳಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ. ನೋಡೋಣ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ್ ಆಗಿರ್ಬೋದು ಹಲವಾರು ಅರಸರುಗಳು ಸ್ಮಾರಕಗಳು, ದೇವಾಲಯಗಳು ಕಟ್ಟಿಸಿದರೆ. ವಿಶೇಷವಾಗಿ ವಿಷ್ಣುವರ್ಧನನ ಹೆಂಡತಿ ಜೈನ ಧರ್ಮದಲ್ಲೇ ಹುಟ್ಟಿ ಜೈನ ಧರ್ಮದಲ್ಲೇ ಸಾವನ್ನಪ್ಪಿದಂತವಳು ಶಾಂತಲೆ ಅಂತ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ. ಶಾಂತಲೆ ಸಲ್ಲೇಖನ ವ್ರತ ಮಾಡಿ ಸಾವನ್ನಪ್ತಾಳ ಅಂತೇಳಿ ನಾವು ನೋಡ್ತೀವಿ. ಯಾಕಂದ್ರೆ ತನ್ನ ಮಗ ಸಾವನ್ನಪ್ಪಿರ್ತಾನ, ಅದರ ಕೊರಗಿನಲ್ಲಿ ಉಪವಾಸವಿದ್ದು ಸಾವನ್ನಪ್ತಾಳ. ಇದು ಒಂದು ಜೈನ ಧರ್ಮದ ಪದ್ಧತಿ ಅಂತೇನೆ. ಸಾವಿಗೀಡಂತ ವ್ಯಕ್ತಿ ಯಾರಪ್ಪ ಅಂತ, ಹೆಣ್ಮಗಳು ಯಾರಂತ ಕೇಳಿದ್ರೆ ಶಾಂತಲೆ ಅಂತೇಳಿ ಗಮನಿಸ್ತೀವಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಏನೆಲ್ಲ ಕಟ್ಟಿಸಿದ್ರು ಶಾಂತಲೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಅಂತ ಕೇಳಿದ್ರೆ, ಶ್ರವಣಬೆಳಗೊಳದಲ್ಲಿ, ಕರ್ನಾಟಕದ ಶ್ರವಣಬೆಳಗೊಳದಲ್ಲಿ ಸವತಿ ಗಂಧರ್ವಣ ಬಸದಿ ನೆನಪಿರ್ಬೇಕು. ಸವತಿ ಗಂಧವಾರಣ ಬಸದಿಯನ್ನು ನಿರ್ಮಿಸಿದಂಥವಳು ಶಾಂತಲೆ, ವಿಷ್ಣುವರ್ಧನನ ರಾಣಿ ಶಾಂತಲೆ ಅಂತ ನೋಡ್ತೀವಿ. ಶ್ರವಣಬೆಳಗೊಳದಲ್ಲಿ ಸವತಿ ಗಂಧರ್ವಣ ಬಸದಿ ನೆನಪಿರ್ಬೇಕು. ಅಲ್ಲಿ ಹೋದ್ರೆ ನಾವು ನೋಡ್ತೀವಿ ಅನ್ನುವಂಥದ್ದು. ಸವತಿ ಗಂಧರ್ವಣ ಬಸದಿಯನ್ನು ನಿರ್ಮಿಸಿದ ಹೊಯ್ಸಳರ ರಾಣಿ ಯಾರು ಅಂತ ಕೇಳಿದ್ರೆ ಶಾಂತಲೆ ಅಂತ ಬರೀಬೇಕು. ನೆಕ್ಸ್ಟ್ ಉಳ್ಳ ದಂಡನಾಯಕನು ಶ್ರವಣಬೆಳಗೊಳದಲ್ಲಿ ಭುವನ ಚೂಡಾಮಣಿ ಬಸದಿ, ಅಕ್ಕನ ಬಸದಿಯನ್ನು ಕಟ್ಟಿಸಿದಾನೆ ಅನ್ನುವಂಥದ್ದು. ಶ್ರವಣಬೆಳಗೊಳದಲ್ಲಿ ಹೊಯ್ಸಳರಿಗೆ ಸಂಬಂಧಪಟ್ಟಂತೆ ಹಲವಾರು ಬಸದಿಗಳು ನಾವು ಕಾಣಬಹುದು. ಕಟ್ಟಿಸಿದ ಶಾಂತಲೆ ಆಗಿರ್ಬೋದು, ಉಳ್ಳ ದಂಡನಾಯಕರಾಗಿರ್ಬೋದು, ಇಲ್ಲಿ ಹಲವಾರು ಅರಸರು ಕೂಡ ಶ್ರವಣಬೆಳಗೊಳದಲ್ಲಿ ಬಸದಿಗಳನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿ ಇವು ನೆನಪಿರ್ಲಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ಇವರ ಸಾಮ್ರಾಜ್ಯದಲ್ಲಿ ವೈಷ್ಣವ ಧರ್ಮ ಯಾವ ರೀತಿ ಪ್ರಸಿದ್ಧಿ ಹೊಂದಿತ್ತು ಅಂತ ಗಮನಿಸಿದಾಗ, ರಾಮಾನುಜರು ಕರ್ನಾಟಕದ ವಿಷ್ಣುವರ್ಧನ ಆಸ್ಥಾನಕ್ಕೆ ಬಂದಾಗ ವೈಷ್ಣವ ಧರ್ಮ ಪ್ರಸಿದ್ಧಿ ಆಯಿತು ಅಂತ ಹೇಳಿ ಅನ್ನುವಂಥದ್ದು. ಓಕೆನಾ. ವಿಷ್ಣುವರ್ಧನ ಜೈನ ಧರ್ಮದಿಂದ ವೈಷ್ಣವ ಧರ್ಮಕ್ಕೆ ಬಂದು ಬಿಟ್ಟಿದೇವರಿಂದ ವಿಷ್ಣುವರ್ಧನ ಎಂಬ ಹೆಸರು ಪಡೆದುಕೊಂಡವನು. ಈ ರೀತಿಯಾಗಿ ರಾಮಾನುಜಾಚಾರ್ಯರಿಂದ ಬೆಳಕಿಗೆ ಬಂದಂತ ವೈಷ್ಣವ ಧರ್ಮ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಬಂದಿತ್ತು ಅಂತೇಳಿ ಗಮನಿಸ್ತೀವಿ. ಆ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಂತೆ ವಿಷ್ಣುವರ್ಧನ ಮೇಲುಕೋಟೆಯಲ್ಲಾಗಿರ್ಬೋದು, ಹಳೆಬೀಡು, ಬೇಲೂರುಗಳಲ್ಲಾಗಿರ್ಬೋದು ದೇವಾಲಯಗಳನ್ನು ಕೂಡ ನಿರ್ಮಿಸಿದಾನೆ ಅನ್ನುವಂಥದ್ದು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಮಡಿಬಾರ್ದು, ವೈರಮುಡಿ ಉತ್ಸವ ಎಲ್ಲಿದೆ ಅಂತ ಕೇಳಿದ್ರೆ ಮೇಲುಕೋಟೆಯಲ್ಲಿ ನೆನಪಿರ್ಬೇಕು. ವೈರಮುಡಿ ಉತ್ಸವ ಮೇಲುಕೋಟೆಯಲ್ಲಿ ಆರಂಭಿಸಿದವರು ರಾಮಾನುಜಾಚಾರ್ಯರು ಅಂತೇಳಿ ಗಮನಿಸ್ತೀವಿ. ಈ ವೈರಮುಡಿ ಉತ್ಸವದಲ್ಲಿ ಮೇಲುಕೋಟೆಯಲ್ಲಿ ನಡೀತಕ್ಕಂಥ ವೈರಮುಡಿ ಉತ್ಸವದಲ್ಲಿ ಹರಿಜನರಿಗೆ 3 ದಿನ ದೇವಾಲಯಗಳ ಪ್ರವೇಶಿಸುವಂತೆ ಮಾಡಿದವರು ರಾಮಾನುಜಾಚಾರ್ಯರು. ವೆರಿ ಇಂಪಾರ್ಟೆಂಟ್. ನಾಳೆ ಕೇಳಿದ ಕ್ವಶನ್. ಈ ಹರಿಜನರನ್ನು 3 ದಿನಗಳ ಕಾಲ ದೇವಾಲಯಗಳಲ್ಲಿ ಪ್ರವೇಶಿಸುವಂತೆ ಮಾಡಿದಂತವ ಸಮಾಜ ಸುಧಾರಕ ಯಾರಂತ ಕೇಳ್ಬೋದು. ಓಕೆನಾ. ರಾಮಾನುಜಾಚಾರ್ಯರು ಅಂತೇಳಿ ಗಮನಿಸ್ತೀವಿ. ಯಾವ ಸಾಮ್ರಾಜ್ಯದಲ್ಲಿ ಈ ರೀತಿಯಾದಂತ ಒಂದು ಪದ್ಧತಿ ಇತ್ತು ಅಂತ ಕೇಳಿದ್ರೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅಂತೇಳಿ ಅನ್ನುವಂಥದ್ದು. ಓಕೆನಾ. ಮರಿಬಾರ್ದು. ವೆರಿ ಇಂಪಾರ್ಟೆಂಟ್. ಮೇಲುಕೋಟೆಯಲ್ಲಿ ವೈರಮುಡಿ ಉತ್ಸವ ನಡೆಯುತ್ತೆ. ವೈರಮುಡಿ ಉತ್ಸವದ ದಿನ ಹರಿಜನರಿಗೆ 3 ದಿನ ದೇವಾಲಯಗಳಲ್ಲಿ ಪ್ರವೇಶಿಸುವ ಅಧಿಕಾರ ಕೊಟ್ಟರು ರಾಮಾನುಜಾಚಾರ್ಯರು ಅಂತ ಅನ್ನುವಂಥದ್ದು.
ನೆಕ್ಸ್ಟ್ ಇವರ ಸಾಂಸ್ಕೃತಿಕ ಕೊಡುಗೆಗಳು ಇಲ್ಲಿ ಬಂತು, ವೆರಿ ಇಂಪಾರ್ಟೆಂಟ್ ಆಫ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಪ್ರತಿಯೊಂದು ವೆರಿ ಇಂಪಾರ್ಟೆಂಟ್. ಸಾಹಿತ್ಯದಲ್ಲಿ ಯಾರು ಯಾವ ಕೃತಿ ಬರೆದಾರ, ಯಾವ ಒಂದು ಕೃತಿಕಾರ ಅಥವಾ ಲೇಖಕ ಯಾವ ಒಂದು ರಾಜನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದ ಅನ್ನುವಂಥದ್ದು ಮರಿಬಾರ್ದು. ಒಂದೊಂದೇ ತಿಳ್ಕೊಂತ ಹೋಗೋಣ ಅನ್ನುವಂಥದ್ದು. ಮೊದಲನೇದಾಗಿ ಒಂದನೇ ಬಲ್ಲಾಳನ ಆಸ್ಥಾನದಲ್ಲಿ ನಾಗಚಂದ್ರ ಆಶ್ರಯ ಪಡೆದಿರ್ತಾನ. ಕನ್ನಡದ ಕವಿಗಳಿವರು ನೆನಪಿರ್ಬೇಕು. ಇನ್ನೊಂದು ಕನ್ನಡದ ಕವಿಗಳು ಸಪರೇಟ್ ಮಾಡಿ, ಸಂಸ್ಕೃತ ಕವಿಗಳು ಸಪರೇಟ್ ಮಾಡಿದೀನಿ. ಸಂಸ್ಕೃತದಲ್ಲಿ ಕೃತಿಗಳು ಯಾವ ರಚನೆ ಆಗಿದಾವೆ, ಕನ್ನಡದಲ್ಲಿ ಯಾವ ಕೃತಿಗಳು ರಚನೆ ಆಗಿದಾವೆ ಅನ್ನುವಂಥದ್ದು ಒಂದೊಂದೇ ಬಿಡಿಯಾಗಿ ಅಧ್ಯಯನ ಮಾಡೋಣ ಅನ್ನುವಂಥದ್ದು. ನಾಗಚಂದ್ರ ಒಂದನೇ ಬಲ್ಲಾಳನ ಆಸ್ಥಾನದಲ್ಲಿ ಇರ್ತಾನ. ನಾಗಚಂದ್ರ ಇವನು ಬರೆದಂತ ಕೃತಿ ರಾಮಚಂದ್ರ ಚರಿತ ಪುರಾಣ. ಇದಕ್ಕೆ ಇನ್ನೊಂದು ಹೆಸರು ಅಭಿನವ ಪಂಪ ಪುರಾಣ, ಮರಿಬಾರ್ದು. ನಾಗಚಂದ್ರ ಬರೆದಂತ ಕೃತಿ ರಾಮಚಂದ್ರ ಚರಿತ ಪುರಾಣ ಮತ್ತು ಅಭಿನವ ಪಂಪ ಪುರಾಣ. ಇನ್ನೊಂದು ಹೆಸರು ಇದಕ್ಕೆ ಮಲ್ಲಿನಾಥ ಪುರಾಣ. ಜೈನರ ತೀರ್ಥಂಕರಾದಂತ ಮಲ್ಲಿನಾಥನ ಬಗ್ಗೆ ಬರೆದಂತ ಕೃತಿ ಮಲ್ಲಿನಾಥ ಪುರಾಣ ಅಂತೇಳಿ ನೋಡ್ತೀವಿ. ನಾಗಚಂದ್ರ ಬರೆದಂತ ಕೃತಿಗಳಾವು ರಾಮಚಂದ್ರಿತ ಪುರಾಣ, ಅಭಿನವ ಪಂಪ ಪುರಾಣ. ಇನ್ನೊಂದು ಹೆಸರು ಮಲ್ಲಿನಾಥ ಪುರಾಣ. ಯಾರ ಆಸ್ಥಾನದಲ್ಲಿ ಇರ್ತಾನ, ಒಂದನೇ ಬಲ್ಲಾಳನ ಆಸ್ಥಾನದಲ್ಲಿ ಇರ್ತಾನ ಅನ್ನುವಂಥದ್ದು. ನೆಕ್ಸ್ಟ್ ವಿಷ್ಣುವರ್ಧನ ಆಸ್ಥಾನದಲ್ಲಿದ್ದಂತ ಕನ್ನಡದ ಕವಿ ಯಾರು ಅಂತ ಕೇಳಿದ್ರೆ ರಾಜಾದಿತ್ಯ. ಕನ್ನಡದ ಕವಿ ಯಾರು? ರಾಜಾದಿತ್ಯ. ಬರೆದಂತ ಕೃತಿಗಳ ಯಾವ ಬಗ್ಗೆ ಅಂತ ಕೇಳಿದ್ರೆ ಕ್ಷಾತ್ರ ಗಣಿತ, ವ್ಯವಹಾರ ಗಣಿತ, ಲೀಲಾವತಿ. ನೆನಪಿರ್ಲಿ, ಕ್ಷಾತ್ರ ಗಣಿತ, ವ್ಯವಹಾರ ಗಣಿತ, ಲೀಲಾವತಿ. ಆಗ್ಲೇ ಒಂದ್ಸಲ ಕ್ವಶನ್ ಕೇಳಿದ್ರೆ ಕೂಡ ರಾಜಾದಿತ್ಯನ ಬಗ್ಗೆ ಕೇಳಿದ್ರೆ ಕ್ವಶನ್ ನೆನಪಿರ್ಬೇಕು. ರಾಜಾದಿತ್ಯನ ಬರೆದಂತ ಕೃತಿಗಳು ಕ್ಷಾತ್ರ ಗಣಿತ, ವ್ಯವಹಾರ ಗಣಿತ, ಲೀಲಾವತಿ ಎಂಬ ಕೃತಿಗಳನ್ನು ರಚಿಸಿದಂತ ವ್ಯಕ್ತಿ ಯಾರು? ರಾಜಾದಿತ್ಯ. ಯಾರ ಆಸ್ಥಾನದಲ್ಲಿ ಇರ್ತಾನ? ವಿಷ್ಣುವರ್ಧನನ ಆಸ್ಥಾನದಲ್ಲಿ ಇರ್ತಾನೆ ಅನ್ನುವಂಥದ್ದು. ಒಂದನೇ ನರಸಿಂಹನ ಆಸ್ಥಾನದಲ್ಲಿ ಇದ್ದಂಥವನು ಜಗದ್ದಳ ಸೋಮನಾಥ. ಕನ್ನಡದ ಕವಿ ಜಗದ್ದಳ ಸೋಮನಾಥ ಬರೆದಂತ ಕೃತಿಗಳು ಧರ್ಮಾಮೃತ, ಕರ್ನಾಟಕ ಕಲ್ಯಾಣಕಾರಕ. ಧರ್ಮಾಮೃತ ನಯಸೇನನು ಬರ್ದಾನಲ್ಲ ಸರ್. ನಯಸೇನನು ಧರ್ಮಾಮೃತ ಎಂಬ ಹೆಸರಿಟ್ಟು ಒಂದು ಕೃತಿ ರಚಿಸಿದ್ದಾನೆ. ಜಗದ್ದಳ ಸೋಮನಾಥ ಕೂಡ ಒಂದು ಧರ್ಮಾಮೃತ ಎಂಬ ಹೆಸರಿಟ್ಟುಕೊಂಡು ಒಂದು ಕೃತಿ ಕೂಡ ರಚಿಸಿದ್ದಾನೆ ಅನ್ನುವಂಥದ್ದು ನೆನಪಿರ್ಬೇಕು. ಜಗದ್ದಳ ಒಂದನೇ ನರಸಿಂಹನ ಆಸ್ಥಾನದಲ್ಲಿದ್ದು ಧರ್ಮಾಮೃತ, ಕರ್ನಾಟಕ ಕಲ್ಯಾಣಕಾರಕ ಎಂಬ ಕೃತಿಯನ್ನು ರಚಿಸಿದ್ದಾನೆ ಅನ್ನುವಂಥದ್ದು. ನೆಕ್ಸ್ಟ್ ರಾಘವಾಂಕ ಕೂಡ ಒಂದನೇ ನರಸಿಂಹನ ಆಸ್ಥಾನದಲ್ಲಿ ಇರ್ತಾನ. ನೆನಪಿರ್ಬೇಕು, ವೆರಿ ಇಂಪಾರ್ಟೆಂಟ್ ಆಫ್ ರಾಘವಾಂಕ. ಓಕೆನಾ? ರಾಘವಾಂಕ ಬರೆದಂತ ಕೃತಿಗಳು ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ. ಈ ರೀತಿಯಾದ ಕೃತಿಗಳು ಎಲ್ಲಿದ್ದು? ಹೊಯ್ಸಳರ ಸಾಮ್ರಾಜ್ಯದ ಒಂದನೇ ನರಸಿಂಹನ ಆಸ್ಥಾನದಲ್ಲಿದ್ದು ಬರೆದಂತ ಕೃತಿಗಳಿವು. ಯಾರು? ರಾಘವಾಂಕ. ಯಾವ ಕೃತಿಗಳು? ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಪುರಾಣ, ವೀರೇಶ್ವರ ಚರಿತ್ರೆ, ಸೋಮನಾಥ ಚರಿತೆ ಅಂತೇಳಿ. ಈ ರೀತಿಯಾದಂತಹ ಕೃತಿಗಳು ರಚಿಸಿದವರು ಯಾರಪ್ಪ ಅಂತ ಕೇಳಿದ್ರೆ ರಾಘವಾಂಕ. ನೆಕ್ಸ್ಟ್ ಕೆರೆಯ ಪದ್ಮರಸ ಎಂಬ ಒಂದು ಕನ್ನಡದ ಕವಿ ಕೂಡ ಇವನ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಾನ. ಬರೆದಂತ ಕೃತಿ ಯಾವುದು? ದೀಕ್ಷಾಬೋಧೆ. ಕೆರೆಯ ಪದ್ಮರಸ ಬರೆದಂತ ಕೃತಿ ಯಾವುದು? ದೀಕ್ಷಾಬೋಧೆ. ನೆಕ್ಸ್ಟ್ ಹರಿಹರ ಕೂಡ ಇವನ ಆಸ್ಥಾನದಲ್ಲಿ ಇರ್ತಾರ. ಹರಿಹರ, ಗಿರಿಜ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆ ಅಷ್ಟಕ. ಇವರು ಕೂಡ ವೆರಿ ಇಂಪಾರ್ಟೆಂಟ್. ರಾಘವಾಂಕ ಎಷ್ಟು ಇಂಪಾರ್ಟೆಂಟು ಅವನಷ್ಟೇ ಇವನು ಕೂಡ ಹರಿಹರನು ಕೂಡ ಇಂಪಾರ್ಟೆಂಟು, ಮರಿಬಾರ್ದು. ಆಗ್ಲೇ ಒಂದ್ಸಲ ಕ್ವಶನ್ ಆಗಿದೆ ಕೂಡ ಇವರ ಮೇಲೆ. ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆ ಅಷ್ಟಕ ಎಂಬ ಕೃತಿಗಳನ್ನು ರಚಿಸಿದಂತ ಹರಿಹರ ಯಾರ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಾನೆ ಅಂತ ಕೇಳಿದ್ರೆ ಹೊಯ್ಸಳರ ಸಾಮ್ರಾಜ್ಯದ ಒಂದನೇ ನರಸಿಂಹ. ವೆರಿ ಇಂಪಾರ್ಟೆಂಟ್. ಯಾರ ಆಸ್ಥಾನದಾಗ ಪಡೆದಿರೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಅವನೇ ಕ್ವಶನ್ ಕೇಳೋದು. ಹರಿಹರ ಯಾವ ರಾಜನ ಆಸ್ಥಾನದಲ್ಲಿದ್ದ, ಯಾವ ಸಾಮ್ರಾಜ್ಯದ ಆಸ್ಥಾನದಲ್ಲಿದ್ದ ಅಂತ ಕೇಳಿದ್ರೆ ಹೊಯ್ಸಳ ಸಾಮ್ರಾಜ್ಯದ ಒಂದನೇ ನರಸಿಂಹನ ಆಸ್ಥಾನದಲ್ಲಿದ್ದ ಅಂತ ಬರೀಬೇಕು. ಓಕೆನಾ? ನೆಕ್ಸ್ಟ್ ಎರಡನೇ ಬಲ್ಲಾಳ. ಇವನ ಆಶ್ರಯದಲ್ಲಿ ಪಡೆದಂತ ಕನ್ನಡದ ಕವಿಗಳು ಯಾರಂತ ಕೇಳಿದ್ರೆ ರುದ್ರಭಟ್ಟನ ಜಗನ್ನಾಥ ವಿಜಯ. ಮರಿಬಾರ್ದು, ಇದನ್ನು ಕ್ವಶನ್ ಆಗೈತಿ. ರುದ್ರಭಟ್ಟನ ಜಗನ್ನಾಥ ವಿಜಯ. ನೇಮಿಚಂದ್ರನ ನೇಮಿನಾಥ ಪುರಾಣ ಮತ್ತು ಲೀಲಾವತಿ. ನೇಮಿಚಂದ್ರನ ನೇಮಿನಾಥ ಪುರಾಣ ಮತ್ತು ಲೀಲಾವತಿ. ರಾಜಾದಿತ್ಯನ ಬರೆದದ್ದು ಕೃತಿನ ಹೌದು. ನೇಮಿಚಂದ್ರ ಕೂಡ ಲೀಲಾವತಿ ಎಂಬ ಹೆಸರಿಟ್ಕೊಂಡು ಒಂದು ಕೃತಿನ ರಚಿಸಿದಾನೆ ಅನ್ನುವಂಥದ್ದು. ಓಕೆನಾ? ಕವಿಮಲ್ಲ ಸ್ತನಶತಕ. ಇದು ಸ್ತನಶತಕ. ಸ್ತನಶತಕ ಎಂಬ ಕೃತಿಯನ್ನು ರಚಿಸ್ತಾನ. ಯಾರು? ಕವಿಮಲ್ಲ. ಆಚಣ್ಣ ವರ್ಧಮಾನಪುರ. ಜನ್ನ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಒಂದ್ಸಲ ಕ್ವಶನ್ ಕೇಳಿದ್ರೆ ಯಾರ ಆಸ್ಥಾನದಾಗಿದ್ದ ಅಂತ? ಹೊಯ್ಸಳರ ಸಾಮ್ರಾಜ್ಯದ ಎರಡನೇ ಬಲ್ಲಾಳನ ಆಸ್ಥಾನದಾಗಿದ್ದ ಜನ್ನ ಬರೆದಂತ ಕೃತಿಗಳು ಯಶೋಧರ ಚರಿತೆ, ಅನಂತನಾಥ ಪುರಾಣ. ಮರಿಬಾರ್ದು. ಅನಂತನಾಥ ಜೈನ ತೀರ್ಥಂಕರ, 16ನೇ ತೀರ್ಥಂಕ ಅಂತ ಕರಿತೀವಿ ಅದನ್ನ. ಅನಂತನಾಥನ ಪುರಾಣ, ಅನಂತನಾಥನ ಚರಿತ್ರೆಯನ್ನು ಬರೆದಕ್ಕ ಅನಂತನಾಥ ಪುರಾಣ ಅಂತ ಕರಿತೀವಿ. ಯಾರಂದ್ರೆ ಜನ್ನ ರಚಿಸಿದಾನೆ. ಯಾರ ಆಸ್ಥಾನದಾಗಿದ್ದ ರಚಿಸ ಕೇಳಿದ್ರೆ ಎರಡನೇ ಬಲ್ಲಾಳ. ನೆನಪಿರೋ. ಎರಡನೇ ನರಸಿಂಹ. ನೆಕ್ಸ್ಟ್ ಎರಡನೇ ನರಸಿಂಹನ ಆಸ್ಥಾನದಲ್ಲಿ
ಆಶ್ರಯ ಪಡೆದಂತ ಕನ್ನಡ ಕವಿಗಳು ಯಾರಂತ ಕೇಳಿದ್ರೆ ಪೊಲಾಳ್ವ ದಂಡನಾಯಕ ಹರಿಚರಿತೆ ಎಂಬ ಕೃತಿಯನ್ನು ರಚಿಸ್ತಾನ. ಪೊಲಾಳ್ವ ದಂಡನಾಯಕ ಹರಿಚರಿತೆ ಎಂಬ ಕೃತಿ ರಚಿಸ್ತಾನ. ಮಲ್ಲಿಕಾರ್ಜುನ ಸೂಕ್ತಿ ಸುಧಾರಣವ ನೆನಪಿರ್ಬೇಕು. ಮಲ್ಲಿಕಾರ್ಜುನ 2ನೇ ನರಸಿಂಹನ ಆಸ್ಥಾನದಲ್ಲಿದ್ದು ಅಥವಾ ಹೊಯ್ಸಳರ ಸಾಮ್ರಾಜ್ಯದಲ್ಲಿದ್ದು ಬರೆದಂತ ಕೃತಿ ಸೂಕ್ತಿ ಸುಧಾರಣವ. ಇದನ್ನು ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂತ ಕರಿತೀವಿ. ಇದನ್ನೇನು ಕರಿತೀವಿ? ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂತ ಕರಿತೀವಿ, ಮರಿಬಾರ್ದು. ಯಾರ ಆಸ್ಥಾನದಾಗ? 2ನೇ ನರಸಿಂಹನ ಆಸ್ಥಾನದಾಗ, ಹೊಯ್ಸಳ ಸಾಮ್ರಾಜ್ಯದಾಗ. ಇವನ ಆಸ್ಥಾನದಾಗ ಕೇಶಿರಾಜ ಕೂಡ ಆಶ್ರಯ ಪಡೆದಿರ್ತಾನ. ಕೇಶಿರಾಜ ಬರೆದಂತ ಕೃತಿ ಶಬ್ದಮಣಿ ದರ್ಪಣ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಕರಿತೀವಿ. ಶಬ್ದಮಣಿ ದರ್ಪಣ ಕನ್ನಡದಲ್ಲಿ ಉಲ್ಲೇಖ ಐತಿ. ಯಾರ ಆಸ್ಥಾನದಾಗಿದ್ದ ಕೇಶಿರಾಜ ಅಂತ ಕೇಳಿದ್ರೆ 2ನೇ ನರಸಿಂಹ, ಹೊಯ್ಸಳ ಸಾಮ್ರಾಜ್ಯದ 2ನೇ ನರಸಿಂಹನ ಆಸ್ಥಾನದಲ್ಲಿರ್ತಕ್ಕಂಥ ಕೇಶಿರಾಜ ಬರೆದಂತ ಕೃತಿ ಶಬ್ದಮಣಿ ದರ್ಪಣ. ವೆರಿ ಇಂಪಾರ್ಟೆಂಟ್. 2 ಸಲ 3 ಸಲ ಹೇಳ್ತೀನಿ, ನೆನಪಿರ್ಬೇಕು. ಅಂಡಯ್ಯ ಕಬ್ಬಿಗರ ಕಾವ ಅಚ್ಚ ಕನ್ನಡದ ಮೊದಲ ಕೃತಿ, ನೆನಪಿರ್ಬೇಕು. ಇದು ವ್ಯಾಕರಣ ಗ್ರಂಥ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಆದ್ರೆ ಇದು ಅಚ್ಚ ಕನ್ನಡದ ಮೊದಲ ಕೃತಿ. ಅಚ್ಚ ಕನ್ನಡದ ಮೊದಲ ಕೃತಿ ಕಬ್ಬಿಗರ ಕಾವ ಅಥವಾ ಸೊಬಗಿನ ಸುಗ್ಗಿ ಅಂತಾನೆ ಕರೀತಾರೆ. ಇದನ್ನ 2 ಹೆಸರು ಕರೀತಾರೆ, ಕಬ್ಬಿಗರ ಕಾವ ಅಥವಾ ಸೊಬಗಿನ ಸುಗ್ಗಿ ಅಂತಾನು ಕರೀತಾರ. ಬರೆದಂತವನು ಅಚ್ಚ ಕನ್ನಡದ ಕವಿ ಅಂಡಯ್ಯ. ಅಚ್ಚ ಕನ್ನಡದ ಕೃತಿ ಯಾವುದು? ಕಬ್ಬಿಗರ ಕಾವ, ಮರಿಬಾರ್ದು. ಯಾರ ಆಸ್ಥಾನದಾಗಿದ್ದ? 2ನೇ ನರಸಿಂಹನ ಆಸ್ಥಾನದಲ್ಲಿದ್ದ ಅನ್ನುವಂಥದ್ದು. ನೆಕ್ಸ್ಟ್ ಸಂಸ್ಕೃತ ಕೃತಿಗಳು, ಸಂಸ್ಕೃತ ಕವಿಗಳು ಆಶ್ರಯ ಕೂಡ ಪಡೆದಿದ್ರು. ಯಾವ ಒಂದು ಅರಸನ ಆಸ್ಥಾನದಲ್ಲಿ ಸಂಸ್ಕೃತ ಕೃತಿಗಳ ರಚನೆ ಆದವು ಅಂತ ನೋಡೋಣ ಅನ್ನುವಂಥದ್ದು ಒಂದೊಂದಾಗಿ. ವಿಷ್ಣುವರ್ಧನನ ಆಸ್ಥಾನದಲ್ಲಿ ಆಶ್ರಯ ಪಡೆದಿದ್ದ ರಾಮಾನುಜಾಚಾರ್ಯರು ಬರೆದಂತ ಕೃತಿಗಳು ಬ್ರಹ್ಮಸೂತ್ರ ಭಾಷ್ಯ, ವೇದಾಂತ ಸೂತ್ರ, ವೇದಾಂತ ಸಂಗ್ರಹ. ಬ್ರಹ್ಮಸೂತ್ರ ಭಾಷ್ಯ, ವೇದಾಂತ ಸೂತ್ರ, ವೇದಾಂತ ಸಂಗ್ರಹಗಳನ್ನು ರಚಿಸಿದಂತ ಕವಿ ಯಾರಂತ ಕೇಳಿದ್ರೆ ರಾಮಾನುಜಾಚಾರ್ಯರು. ಓಕೆನಾ? ಯಾರ ಆಸ್ಥಾನದಲ್ಲಿ? ವಿಷ್ಣುವರ್ಧನನ ಆಸ್ಥಾನದಲ್ಲಿ ಆಶ್ರಯ ಪಡೆದಿರ್ತಾರ. ಇನ್ನೊಬ್ಬ ಕವಿ ತ್ರಿವಿಕ್ರಮ ಪಂಡಿತ. ಮಿಸ್ಟೇಕ್ ಆಗಿದೆ ಸ್ವಲ್ಪ. ತ್ರಿವಿಕ್ರಮ ಪಂಡಿತ, ಇಲ್ಲಿವರೆಗೂ ಹೆಸರು ಇದು. ತ್ರಿವಿಕ್ರಮ ಪಂಡಿತ ಬರೆದಂತ ಕೃತಿ ಉಷಾರಣ ಕವಿತಾ, ನೆನಪಿರ್ಬೇಕು. ಉಷಾರಣ ಕವಿತಾ. ತ್ರಿವಿಕ್ರಮ ಪಂಡಿತ ಬರೆದಂತ ಕೃತಿ ಉಷಾರಣ ಕವಿತಾ. ವಿಷ್ಣುವರ್ಧನನ ಸಂಸ್ಕೃತ ಕವಿ. ವಿಷ್ಣುವರ್ಧನ ಆಸ್ಥಾನದಂತ ಸಂಸ್ಕೃತ ಕವಿ ಯಾರಪ್ಪ ಅಂದ್ರೆ ರಾಮಾನುಜಾಚಾರ್ಯರು, ತ್ರಿವಿಕ್ರಮ, ನಾರಾಯಣ ಪಂಡಿತ, ವಿದ್ಯಾತೀರ್ಥರು ಅಂತೇಳಿ ಇವರು ಸಂಸ್ಕೃತ ಕವಿಗಳಾಗಿರ್ತಾರ. ನಾರಾಯಣ ಪಂಡಿತ ಬರೆದಂತ ಕೃತಿ ಮಧ್ವ ವಿಜಯ ಅಥವಾ ಮಣಿಮಂಜರಿ, 2 ಕೃತಿಗಳು ಬರೀತಾನೆ. ಮಧ್ವ ವಿಜಯ, ಮಣಿಮಂಜರಿ ಎಂಬ ಕೃತಿಗಳನ್ನು ರಚಿಸಿದಂತ ವಿಷ್ಣುವರ್ಧನ ಆಸ್ಥಾನದಂತ ಸಂಸ್ಕೃತ ಕವಿ ಯಾರಂದ್ರೆ ನಾರಾಯಣ ಪಂಡಿತ ಅಂತ ಬರೀಬೇಕು. ಓಕೆನಾ? ವಿದ್ಯಾತೀರ್ಥ ರುದ್ರ ಪ್ರಶ್ನೆ ಭಾಷೆ. ವಿದ್ಯಾತೀರ್ಥ ರುದ್ರ ಪ್ರಶ್ನೆ ಭಾಷೆ. ಓಕೆನಾ? ನೆಕ್ಸ್ಟ್ 2ನೇ ನರಸಿಂಹನ ಆಸ್ಥಾನದಲ್ಲಿದ್ದಂತ ಸಂಸ್ಕೃತ ಕವಿಗಳು ಯಾರಂತ ಗಮನಿಸಿದಾಗ 1ನೇ ವಿದ್ಯಾಚಕ್ರವರ್ತಿ ಸಂಸ್ಕೃತ ಶಾಸನಗಳ ರಚನೆ. 1ನೇ ವಿದ್ಯಾಚಕ್ರವರ್ತಿ ಸಂಸ್ಕೃತ ಶಾಸನಗಳ ರಚನೆ ಎಂಬ ಕೃತಿಯನ್ನು ರಚಿಸಿದ್ದಾನೆ. 2ನೇ ವಿದ್ಯಾಚಕ್ರವರ್ತಿ ಗದ್ಯ ಕರ್ಣಾಮೃತ, ನೆನಪಿರ್ಬೇಕು. ವೆರಿ ಇಂಪಾರ್ಟೆಂಟ್. KSL ಕ್ವಶನ್ ಆಗಿತ್ತು. ಹೊಯ್ಸಳರು ಮತ್ತು ಪಾಂಡ್ಯರು ನಡುವೆ ಸಂಬಂಧವನ್ನು ತಿಳಿಸ್ತಕ್ಕಂಥ ಕೃತಿ ಯಾವುದು ಅಂತೇಳಿ KSL ಕ್ವಶನ್ ಮಾಡಿದ್ದಾರೆ, ನೆನಪಿರ್ಬೇಕು. ಹೊಯ್ಸಳರು ಮತ್ತು ಪಾಂಡ್ಯರ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ತಿಳಿಸ್ತಕ್ಕಂಥ ಕೃತಿ ಯಾವುದು ಅಂತೇಳಿ ಕ್ವಶನ್ ಮಾಡಿದ್ದಾರೆ. ಗದ್ಯ ಕರ್ಣಾಮೃತ. ಅದನ್ನು ರಚಿಸಿದಂತ ವ್ಯಕ್ತಿ 2ನೇ ವಿದ್ಯಾ ಚಕ್ರವರ್ತಿ. ಯಾರ ಆಸ್ಥಾನದಾಗಿದ್ದು ರಚಿಸನ ಅಂತ ಕೇಳಿದ್ರೆ 2ನೇ ನರಸಿಂಹ. ನೆಕ್ಸ್ಟ್ 3ನೇ ವಿದ್ಯಾ ಚಕ್ರವರ್ತಿ ರಚಿಸಿದಂತ ಕೃತಿ ರುಕ್ಮಿಣಿ ಕಲ್ಯಾಣ. 3ನೇ ವಿದ್ಯಾ ಚಕ್ರವರ್ತಿ ರಚಿಸಿದಂತ ಕೃತಿ ರುಕ್ಮಿಣಿ ಕಲ್ಯಾಣ. ಪರಾಶರ ಭಟ್ಟರು ಶ್ರೀಗುಣ ರತ್ನಕೋಶ. ಪರಾಶರ ಭಟ್ಟರು ಶ್ರೀಗುಣ ರತ್ನಕೋಶ. ವಸ್ತವರದರ ತತ್ವಸಾರ. ವಸ್ತವರದ ರಚಿಸಿದಂತ ಕೃತಿ ತತ್ವಸಾರ. ರಾಮ ಮಿಶ್ರ ದೇಶಿಕ ಎಂಬ ವ್ಯಕ್ತಿ ರಚಿಸಿದಂತ ಕೃತಿ ಶ್ರೀಭಾಷ್ಯ ವಿವೃತ್ತಿ. ಶ್ರೀಭಾಷ್ಯ ವಿವೃತ್ತಿ ಎಂಬ ಕೃತಿಯನ್ನು ರಚಿಸಿದವನು ರಾಮ ಮಿಶ್ರ ದೇಶಿಕ. ಇವರೆಲ್ಲ ಯಾರ ಆಸ್ಥಾನದಾಗಿರ್ತಾರ? ಹೊಯ್ಸಳರ 2ನೇ ನರಸಿಂಹ. ರಾಜನ ಹೆಸರನ್ನು ಕೇಳಬಹುದು, ಮನೆತನದ ಹೆಸರನ್ನು ಕೇಳಬಹುದು, ಎಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ಓಕೆನಾ? ನೆಕ್ಸ್ಟ್ ಇವರು ಕಲೆ ವಾಸ್ತುಶಿಲ್ಪ ಯಾವ ರೀತಿ ಇತ್ತು ಅಂತ ನೋಡಿದಾಗ ವೆರಿ ಇಂಪಾರ್ಟೆಂಟ್. ಬೇಲೂರು, ಹಳೆಬೀಡು, ಲಕ್ಕುಂಡಿ, ಇನ್ನು ಹಲವಾರು ಪ್ರದೇಶಗಳಲ್ಲಿ ಹೊಯ್ಸಳರು ಹಲವಾರು ಸ್ಮಾರಕಗಳನ್ನು ನಿರ್ಮಿಸಿ ಕನ್ನಡಕ್ಕೆ ಒಂದು ಅಪಾರವಾದ ಸೇವೆ ಸಲ್ಲಿಸಿದಂಥವರು. ಅವರ ಒಂದು ಸ್ಮಾರಕಗಳು ಈಗಲೂ ಕೂಡ ಅವರ ಒಂದು ಇತಿಹಾಸವನ್ನು ಎಳೆಯಾಗಿ ತಿಳಿಸ್ತಾವಂತ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ? ನೋಡೋಣ. ಹೊಯ್ಸಳರು ಹೊಯ್ಸಳ ಶೈಲಿಯಲ್ಲಿ ಅಥವಾ ವೇಸರ ಶೈಲಿಯಿಂದ ನಿರ್ಮಿತವಾಗಿ
ನಿರ್ಮಿತವಾದಂತಹ ಏಕಕೂಟದಿಂದ ಪಂಚಕೂಟದವರೆಗೂ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಹೊಯ್ಸಳ ಶೈಲಿ ಅಥವಾ ಹೊಯ್ಸಳ ಶೈಲಿ ಎರಡು ಒಂದೇ ಶೈಲಿ. ಈ ಶೈಲಿಯಲ್ಲಿ ಅವರು ದೇವಾಲಯಗಳನ್ನು ಏಕಕೂಟದಿಂದ ಪಂಚಕೂಟದವರೆಗೂ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂತ ಏಕಕೂಟ ದೇವಾಲಯ ಯಾವುದು, ದ್ವಿಕೂಟ ದೇವಾಲಯ ಯಾವುದು, ತ್ರಿಕೂಟ ದೇವಾಲಯ ಅಂತ ಒಂದೊಂದು ನೋಡೋಣ ಅನ್ನುವಂಥದ್ದು. ಬೇಲೂರಿನ ಚನ್ನಕೇಶವ ದೇವಾಲಯ ಏಕಕೂಟ ದೇವಾಲಯ. ಹಳೆಬೀಡಿನ ಹೊಯ್ಸಳೇಶ್ವರ ಮತ್ತು ಶಾಂತಳೇಶ್ವರ ಮೊಸಳೆ ಜೋಡಿ ದೇಗುಲಗಳು ಅವು ದ್ವಿಕೂಟದಲ್ಲಿ ನಿರ್ಮಾಣಗೊಂಡಿದ್ದಾವೆ. ಸೋಮನಾಥಪುರ ಕೇಶವ ದೇಗುಲ, ಹೊಸಳವಳನ ಲಕ್ಷ್ಮೀ ನರಸಿಂಹ ದೇವಾಲಯ ತ್ರಿಕೂಟದಲ್ಲಿ ರಚನೆ ಆಗಿದ್ದಾವೆ. ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ಆಲಯ ಇದು ಒಂದು ಚತುಷ್ಕೂಟದಲ್ಲಿ ನಿರ್ಮಾಣವಾದಂಥ ದೇವಾಲಯ. ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಪಂಚಕೂಟದಲ್ಲಿ ನಿರ್ಮಾಣವಾದಂಥ ದೇವಾಲಯ. ಆ ಚಿತ್ರಗಳನ್ನು ಕೂಡ ಗಮನಿಸೋಣ ಅನ್ನುವಂಥದ್ದು. ಇದು ಏಕಕೂಟದಲ್ಲಿ ನಿರ್ಮಾಣವಾದಂಥ ದೇವಾಲಯ. ನಿರ್ಮಿಸಿದವನು ವಿಷ್ಣುವರ್ಧನನ ಕಾಲದಲ್ಲಿ. ಶಿಲ್ಪಿಗಳು ಡಕಣಾಚಾರಿ ಅನ್ನುವಂಥದ್ದು ಮರಿಬಾರ್ದು, ಓಕೆನಾ. ವಿಜಯನಾರಾಯಣ ದೇವಾಲಯ ಅಂತಲೂ ಕರಿತೀವಿ, ಬೇಲೂರು ಚನ್ನಕೇಶವ ದೇವಾಲಯ ಅಂತಲೂ ಕರಿತೀವಿ. ಏಕಕೂಟದಲ್ಲಿ ನಿರ್ಮಾಣಗೊಂಡಂಥ ದೇವಾಲಯ. ನಿರ್ಮಿಸಿದಾಗ ಯಾವ ಅರಸ ಅಸ್ತಿತ್ವದಲ್ಲಿದ್ದ ಅಂತ ಕೇಳಿದ್ರೆ ವಿಷ್ಣುವರ್ಧನ. ಶಿಲ್ಪಿಗಳು ಯಾರಂತ ಕೇಳಿದ್ರೆ ಡಕಣಾಚಾರಿ. ಇದರ ಮುಂದೆ ಶಿಲಾಬಾಲಿಕೆಗಳಿದಾವಂತೆ, 38 ರೀತಿಯ ಶಿಲಾಬಾಲಿಕೆಗಳಿದಾವಂತೆ, ಮರಿಬಾರ್ದು. 38 ರೀತಿಯ ಶಿಲಾಬಾಲಿಕೆಗಳಿದಾವೆ. ಶಿಲಾಬಾಲಿಕೆಗಳನ್ನು ಕೆತ್ತಿದವನು ಯಾರಂತ ಕೇಳಿದ್ರೆ ದಾಸೋಜ ಮತ್ತು ಒಂದು ಶಿಲಾಬಾಲಿಕೆಯ ಪಾದದ ಅಡಿಯಲ್ಲಿ ಇವನ ಮಗನ ಹೆಸರು ಚಾವಣ ಎಂಬ ಹೆಸರು ಕೂಡ ಕಂಡು ಬಂದಿದೆ ಅನ್ನುವಂಥದ್ದು ಮರಿಬಾರ್ದು. ಬೇಲೂರಿನ ಚನ್ನಕೇಶವ ದೇವಾಲಯದ ಮುಂದೆ 38 ರೀತಿಯ ಶಿಲಾಬಾಲಿಕೆಗಳ ಚಿತ್ರ ಕೆತ್ತನೆ ಇದಾವೆ. ಅದನ್ನು ಕೆತ್ತನೆ ಮಾಡಿದಂಥವನು ದಾಸೋಜ ಅಂತ ಕಂಡು ಬರುತ್ತೆ. ಆ ದಾಸೋಜನ ಮಗನ ಹೆಸರು ಒಂದು ಶಿಲಾಬಾಲಿಕೆಯ ಪಾದದಡಿಯಲ್ಲಿ ಕಂಡು ಬಂದರೆ ಅದು ಚಾವಣ ಎಂಬ ಹೆಸರು ಕಂಡು ಬರುತ್ತೆ. ಇನ್ನೊಂದು ವಿಶೇಷತೆ ವೆರಿ ಇಂಪಾರ್ಟೆಂಟ್ ಆಗಿ ನ್ಯೂಯಾರ್ಕ್ನಲ್ಲಿರ್ತಕ್ಕಂಥ ಒಂದು ಮ್ಯೂಸಿಯಂ, ಮೆಟ್ರೋಪಾಲಿಟನ್ ಮ್ಯೂಸಿಯಂ ಅಂತ ಕರಿತೀವಿ. ಆ ಮ್ಯೂಸಿಯಂನಲ್ಲಿ ದಾಸೋಜನ ಹೆಸರು ಕಂಡು ಬಂದೈತೆ, ವೆರಿ ಇಂಪಾರ್ಟೆಂಟ್ ಮರಿಬಾರ್ದು. ನ್ಯೂಯಾರ್ಕಿನಲ್ಲಿರ್ತಕ್ಕಂಥ ಮೆಟ್ರೋಪಾಲಿಟಿಯನ್ ಮ್ಯೂಸಿಯಂ ಅಂತ, ಪಾಲಿಟನ್ ಮ್ಯೂಸಿಯಂ ನಲ್ಲಿ ಹೊಯ್ಸಳರ ಯಾವ ಒಂದು ಶಿಲ್ಪಿ ಹೆಸರು ಕಂಡು ಬಂದ ಅಂತ ಕೇಳಿದ್ರೆ ಈ ದಾಸೋಜನ ಹೆಸರು ಕಂಡು ಬಂದಂತೆ ಮರಿಬಾರ್ದು. ಓಕೆನಾ. ನ್ಯೂಯಾರ್ಕ್ನಲ್ಲಿ, ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಶಿಲ್ಪಿ ಹೆಸರು ದಾಸೋಜನ ಹೆಸರು ಕಂಡು ಬಂದಿದೆ. ಓಕೆನಾ. ನೆಕ್ಸ್ಟ್ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟದಲ್ಲಿ ರಚನೆ ಆದಂಥ ದೇವಾಲಯ. ನೋಡಲು ಸುಂದರವಾಗಿರ್ತಕ್ಕಂಥ ದೇವಾಲಯ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟದಲ್ಲಿ ರಚನೆಗೊಂಡ ದೇವಾಲಯ. ಕೇತಮಲ್ಲನ ಆಶ್ರಯದಲ್ಲಿ, ಕೇತಮಲ್ಲ ನಿರ್ಮಾತೃ ಯಾರಂತ ಕೇಳಿದ್ರೆ ಕೇತಮಲ್ಲನೇ. ಇದರ ಶಿಲ್ಪಿ ಯಾರಂತ ಕೇಳಿದ್ರೆ ಕೇದರೋಜ, ಮರಿಬಾರದು, ಕೇದರೋಜ. ಇವರ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಶಿಲ್ಪಿ ಕೇದರೋಜ. ಹಳೆಬೀಡಿನ ಹೊಯ್ಸಳೇಶ್ವರದ ಶಿಲ್ಪಿ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು. ನಿರ್ಮಾತೃ ಯಾರು? ಕೇತಮಲ್ಲ. ಈ ಹಳೆಬೀಡಿನಲ್ಲಿ ಒಂದು ಕೇದಾರೇಶ್ವರ ದೇವಾಲಯ ಕೂಡ ನಿರ್ಮಾಣಗೊಂಡೈತೆ. ನಾನು ಹೇಳಿನಿ, ಕೇದಾರೇಶ್ವರ ದೇವಾಲಯ 2ನೇ ಬಲ್ಲಾಳನ ಒಂದು ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಂಥ ದೇವಾಲಯ. ಈ ಕೇದಾರೇಶ್ವರ ದೇವಾಲಯ ನಿರ್ಮಿಸಿದವಳು 2ನೇ ಬಲ್ಲಾಳನ ರಾಣಿ ಕೇತಳ ದೇವಿ ಅಂತ ನೋಡ್ತೀವಿ, ಕೇತಳ ದೇವಿ. ಓಕೆನಾ. ಕೇತಳ ದೇವಿ 2ನೇ ಬಲ್ಲಾಳನ ರಾಣಿ ಕೇದಾರೇಶ್ವರ ದೇವಾಲಯವನ್ನು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದಲ್ಲಿ ನಿರ್ಮಾಣ ಮಾಡ್ತಾಳೆ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ. ನೆಕ್ಸ್ಟ್ ತ್ರಿಕೂಟದಲ್ಲಿ ರಚನೆ ಆದಂಥ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ. ನೆನ್ಪಿಡು, ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟದಲ್ಲಿ ರಚನೆಗೊಂಡಂಥ ದೇವಾಲಯ. 2ನೇ ನರಸಿಂಹನ ಆಳ್ವಿಕೆಯಲ್ಲಿ ನಿರ್ಮಾಣಗೊಂಡಂಥ ದೇವಾಲಯ ಅಂತ. ಇದು ಯಾವ ಒಂದು ಶಿಲ್ಪ ಅಂದ್ರೆ ಇದು ನಿರ್ಮಾಣ ಮಾಡಿದವರು ಯಾರಂತ ಕೇಳಿದ್ರೆ ಸೋಮ ಎಂಬ ದಂಡನಾಯಕ. ನೆನಪಿರ್ಲಿ, 2ನೇ ನರಸಿಂಹನ ದಂಡನಾಯಕ ಸೋಮ ಎಂಬುವನು ಸೋಮನಾಥಪುರದ ಕೇಶವ ದೇವಾಲಯವನ್ನು ನಿರ್ಮಾಣ ಮಾಡ್ತಾನ. ಅದು ತ್ರಿಕೂಟದಲ್ಲಿ ನಿರ್ಮಾಣ ಮಾಡ್ತಾನ. ಓಕೆನಾ, ನೆನಪಿರ್ಲಿ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಕೇಳಿ, ಮದುವೆಯಲ್ಲಿ ಅಥವಾ ಒಂದು ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ತರ್ತಕ್ಕಂಥ ಕೇಕಿನ ಆಕಾರವನ್ನು ಹೊಂದಿರತಕ್ಕಂಥ ದೇವಾಲಯ ಅಥವಾ ವೆಡ್ಡಿಂಗ್ ಕೇಕ್ ಅಂತ ಕರೀತಾರೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ವೆಡ್ಡಿಂಗ್ ಕೇಕ್ ಅಂತ ಕರೀತಾನಂತಿದ್ದು. ಈ ದೇವಾಲಯನ್ನು ಕಂಡಂತ ಬ್ರಿಟಿಷ್ ಅಧಿಕಾರಿ ನೋಡಲು ಕೇಕ್ನ ಅಂದ್ರೆ ಮದುವೆಯ ಸಂದರ್ಭದಲ್ಲಿ ಅಥವಾ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ತರ್ತಕ್ಕಂಥ ಕೇಕ್ನ ಆಕಾರ ಹೊಂದಿರುವುದರಿಂದ ಇದನ್ನು ವೆಡ್ಡಿಂಗ್ ಕೇಕ್ ಅಂತ ಕರೀತಾನೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂತ. ಓಕೆನಾ, ನೆನಪಿರ್ಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಹೊಸವಳಲಿನ ಲಕ್ಷ್ಮೀ ನರಸಿಂಹ ದೇವಾಲಯ ತ್ರಿಕೂಟದಲ್ಲಿ ರಚನೆ. ಇದು ಕೂಡ ಒಂದು ತ್ರಿಕೂಟದಲ್ಲಿ ರಚನೆಗೊಂಡಂತ ದೇವಾಲಯ. ಹೊಸವಳಲಿನ ಲಕ್ಷ್ಮೀ ನರಸಿಂಹ ದೇಗುಲ. ಓಕೆನಾ, ಹೊಯ್ಸಳರ ಒಂದು ಇದು ಪ್ರಮುಖವಾದ ದೇವಾಲಯ ಅಂತ
ಗಮನಿಸ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ, ಇದು ಛತ್ತೀಸ್ಗಢದಲ್ಲಿ ರಚನೆಗೊಂಡಿರ್ತಕ್ಕಂಥ ದೇವಾಲಯ. ದೊಡ್ಡ ಗದ್ದವಳ್ಳಿಯ ಲಕ್ಷ್ಮೀ ದೇವಾಲಯ ಛತ್ತೀಸ್ಗಢದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ. ನೋಡಲು ಅತಿ ಸುಂದರವಾಗಿ, ಅತ್ಯದ್ಭುತವಾಗಿ, ಮನಮೋಹಕವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯಗಳು ಅಂತ ನೋಡ್ತೀವಿ ಅನ್ನುವಂಥದ್ದು. ಇದು ಕೂಡ ಗಮನಿಸ್ಬೋದು. ಗೋವಿಂದನಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ ಪಂಚಕೂಟದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ದೇವಾಲಯ. ಓಕೆನಾ, ಪಂಚಕೂಟ ನೀವು ಗಮನಿಸ್ಬೋದು. ಇಲ್ಲೊಂದಿದೆ, 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 ಇಲ್ಲೊಂದಿದೆ. ಒಟ್ಟು 5 ರೀತಿಯ ಕೂಟಗಳನ್ನು ಹೊಂದಿದಾಗ ಇದನ್ನು ಪಂಚಕೂಟ ದೇವಾಲಯಗಳಂತೂ ಕರಿತೀವಿ ಅನ್ನುವಂಥದ್ದು. ಪಂಚಲಿಂಗೇಶ್ವರ ದೇವಾಲಯ ಎಲ್ಲಿದೆ ಅಂದ್ರೆ ಗೋವಿಂದನಹಳ್ಳಿಯಲ್ಲಿದೆ. ಇದು ಹೊಯ್ಸಳರ ಒಂದು ಕಲಾ ಸ್ಮಾರಕ ಅಂತೇಳಿ ನೋಡ್ತೀವಿ ಅನ್ನುವಂಥದ್ದು. ಓಕೆನಾ, ಈ ರೀತಿಯಾಗಿ ದೇವರ ಸ್ಮಾರಕ, ಅತಿ ಹೆಚ್ಚು ಸ್ಮಾರಕಗಳು ನಿರ್ಮಿಸಿ ಕರ್ನಾಟಕದಲ್ಲಿ ಅವರ ಒಂದು ಇತಿಹಾಸ ತಿಳಿಯಲು ನಮಗೆ ಈ ದೇವಾಲಯಗಳನ್ನು, ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ ಅನ್ನುವಂಥದ್ದು. ಓಕೆನಾ, ನೆಕ್ಸ್ಟ್ ಬನ್ನಿ, ಹೊಯ್ಸಳರ ಶೈಲಿಯ ಪ್ರಮುಖ ಲಕ್ಷಣ. ದೇವಾಲಯಗಳನ್ನು, ಸ್ಮಾರಕಗಳು ಯಾವ ಒಂದು ಶೈಲಿಯಲ್ಲಿ ನಿರ್ಮಿಸಿದ್ದಾರೆ, ಶೈಲಿಯ ಯಾವ ರೀತಿ ಇತ್ತು ಅಂತ ನೋಡಿದಾಗ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಹೊಯ್ಸಳ ಶೈಲಿ ಅವರು ನಕ್ಷತ್ರಾಕಾರದ ಜಗಲಿಯ ಮೇಲೆ ದೇವಾಲಯಗಳ ನಿರ್ಮಾಣ ಮಾಡ್ತಿದ್ರು. ಒಳಗಡೆ ಪ್ರದಕ್ಷಿಣಾ ಪದವಿದ್ದು ಗರ್ಭಗೃಹ, ಸುಖನಾಸಿ, ನವರಂಗಗಳನ್ನು ಹೊಂದಿದಂಥ ದೇವಾಲಯಗಳ ನಿರ್ಮಾಣ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿ ಯಾವ್ದು ಬಳಕೆಗೊಂಡೈತೆ ಅಂತ ಕೇಳಿದ್ರೆ ಬಳಪದ ಕಲ್ಲಿನಿಂದ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವಂಥದ್ದು. ಹೊಯ್ಸಳರು ಬಳಪದ ಕಲ್ಲಿನಿಂದ ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ಪ್ರದಕ್ಷಿಣ ಪದವಿದ್ದು ಗರ್ಭಗೃಹ, ಸುಖನಾಸಿ, ನವರಂಗಗಳನ್ನು ಕೂಡ ಹೊಂದಿದ್ದೇವೆ ಅನ್ನುವಂಥದ್ದು. ಓಕೆನಾ, ಈ ರೀತಿಯಾದಂಥ ದೇವಾಲಯಗಳನ್ನು ಹೊಯ್ಸಳರು ನಿರ್ಮಾಣ ಮಾಡಿದ್ದಾರೆ. ಅವರಲ್ಲಿರ್ತಕ್ಕಂಥ ಶಿಲ್ಪಿಗಳು ಯಾರು ಅಂತ ನೋಡಿದಾಗ ನೆನಪಿರ್ಬೇಕು, ಈ ಶಿಲ್ಪಿಗಳ ಹೆಸರು ಕೊಟ್ಟು ಯಾವ ಒಂದು ಮನೆತನದಲ್ಲಿ ಇದ್ರು ಅಂತ ಕೇಳ್ಬಿಡ್ತಾರೆ. ಓಕೆನಾ, ದಾಸೋಜ ನಾವಾಗಲೇ ನೋಡಿದಂಗೆ ಬೇಲೂರು ಚೆನ್ನಕೇಶ ದೇವಾಲಯದ ಮುಂದಿರ್ತಕ್ಕಂಥ ಶಿಲಾಬಾಲಿಕೆಗಳನ್ನು ಕೆತ್ತನೆ ಮಾಡಿದಂಥ ವ್ಯಕ್ತಿ ದಾಸೋಜ. ಕೇದರೋಜ ಸೋಮನಾಥಪುರದ ದೇವಾಲಯದ ಶಿಲ್ಪಿ ಮಲ್ಲಿತಮ್ಮ, ಜಕ್ಕಣ್ಣ, ಪದ್ಮಣ್ಣ, ಮಲ್ಲಣ್ಣ, ಚಿಕ್ಕ ಮಲ್ಲಿತಮ್ಮ, ಬೈರೂಜ, ಮಸಣಿತಮ್ಮ, ಚೌಡಯ್ಯ, ತಲಮಸಯ್ಯ, ನಂಜಯ್ಯ. ಈ ರೀತಿಯಾದಂಥ ಶಿಲ್ಪಿಗಳು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಆಶ್ರಯ ಪಡೆದಿದ್ರು. ಹಲವಾರು ಶಿಲ್ಪಗಳನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ರೀತಿಯಾಗಿ ಹೊಯ್ಸಳರು ರಾಜಕೀಯವಾಗಿ, ಸಾಹಿತ್ಯಾತ್ಮಕವಾಗಿ ಅಪಾರವಾದ ಕೊಡುಗೆ ಕೊಟ್ಟು ಕನ್ನಡ ಮತ್ತು ಭಾರತ ಸಂಸ್ಕೃತಿಗೆ ವಿಶೇಷವಾದ ಪ್ರೋತ್ಸಾಹ ಕೊಟ್ಟು ಪರಂಪರೆಯನ್ನು ಉಳಿಸಿ ಬೆಳೆಸಿ ಹೋದಂಥವರು ಹೊಯ್ಸಳರು ಅಂತೇಳಿ ಗಮನಿಸ್ತೀವಿ. ಇವರದಾದ ನಂತರ ಇವರ ಸಾಮ್ರಾಜ್ಯದಿಂದಲೇ 3ನೇ ಬಲ್ಲಾಳ ನಿರ್ಮಿಸಿದಂಥ ಹೊಸನಗರ, ವಿಜಯನಗರ, ಇಲ್ಲಿಂದ ಒಂದು ಹೊಸ ಮನೆತನ ಪ್ರಾರಂಭವಾಗ್ತದೆ. ಆ ಹೊಸ ಮನೆತನದ ಅಧ್ಯಾಯವನ್ನು ಮುಂದಿನ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡೋಣ ಅನ್ನುವಂಥದ್ದು. ಓಕೆನಾ, ಇಷ್ಟಿರಲಿ. ಇದು ಕೂಡ ಒಂದು ಹೊಯ್ಸಳರಿಗೆ ಸಂಬಂಧಪಟ್ಟಂತ ದೇವಾಲಯ ಅಂತ ಗಮನಿಸ್ತೀವಿ. ಓಕೆನಾ, ಓಕೆ, ಥ್ಯಾಂಕ್ ಯು.